ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಹೇಗಿದೆ ಅಂತ ತಿಳಿಸಿಕೊಡಲಾಗುತ್ತೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಜಾತಕದ ಬಗ್ಗೆ ನಿಮಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಆಗುವ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸೋಣ. ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು ಬಹಳ ವಿಶಿಷ್ಟವಾದ ಒಂದು ದಿವಸ, ಗುರುಪೂರ್ಣಿಮೆ. ಹೀಗಾಗಿ ಗುರುಸ್ಮರಣೆ, ಆ ಗುರುವಿನ ಶಕ್ತಿ, ಅವರ ಕೃಪೆ ಎಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಒಂದು ಒಳ್ಳೆಯ ಮಾತು. ಗಮನಿಸಿ ಸುಭಾಷಿತವನ್ನು. ಸಾಮೃತೈ ಪಾಣಿಭಿಘ್ನಂತಿ ಗುರವೋ ನ ವಿಶೋಕ್ಷಿತೈ ಲಾಲನಾಶ್ರಯಣೋ ದೋಷಾ ತಾಡನಾಶ್ರಯಣೋ ಗುಣಾ ಅಂತ ಇದು ಒಳ್ಳೆಯ ಮಾತು. ಲಾಲನಾಶ್ರಯಣೋ ದೋಷಾ, ಮುದ್ದಿಸೋದ್ರಿಂದ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಮುದ್ದಿಸುವುದರಿಂದ ದೋಷಗಳು ಕಾಣಿಸಿಕೊಳ್ತವೆ. ನೀವು ಖಂಡಿಸುವುದರಿಂದ, ದಂಡಿಸುವುದರಿಂದ ಗುಣಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಗುರುವಾಗಿರ್ತಕ್ಕಂಥವನು ಹೇಗಿರಬೇಕು ಅಂದರೆ ಮಕ್ಕಳನ್ನು 4 ಬಾರಿಸ್ಬೇಕು. ಕಲೀಲಿಲ್ಲ ಅಂದ ಪಕ್ಷದಲ್ಲಿ, ಅರ್ಥ ಆಗ್ತಾ ಇಲ್ಲ ಅಂದಾಗ ಹೇಳಿಕೊಡ್ಬೇಕು. ಹೇಳಿಕೊಟ್ಟಿದ್ದ ತಲೆಗೆ ಹೋಗ್ತಾ ಇಲ್ಲ ಅಂದಾಗ ದಂಡಿಸದೇ ಇದ್ದರೆ ಅವರಲ್ಲಿ ಗುಣ ಅಂತಕ್ಕಂಥದ್ದು ಪ್ರಕಟ ಆಗೋದಿಲ್ಲ ಅಂತ. ಈ ಒಂದು ಮರದಲ್ಲಿ ಹೂಗಳ ಕಾಲ ಬಂದಾಗ ಹೂಗಳು ಹೇಗೆ ಅರಳುತ್ತೋ ಆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಗಳು ಅರಳಬೇಕು ಅಂತಂದರೆ ಈ ಪೆಟ್ಟು ಕೊಡಬೇಕು ಅನ್ನೋದನ್ನು ಸೂಚಿಸುತ್ತೆ. ಆದರೆ ಈ ಕಾಲದಲ್ಲಿ ಇದು ಬಹಳ ಮಹಾಪರಾಧ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಕೊನೆಗೆ ಅದು ಕೋರ್ಟ್, ಕಚೇರಿ, ಕೇಸ್, ಪೊಲೀಸ್ ಸ್ಟೇಷನ್ ಅಲ್ಲಿವರೆಗೆ ಹೋಗ್ಬಿಡೋ ಥರ ಇದೆ. ಈ ಮಾತನ್ನು ಕೇಳಿಸ್ಕೊಂಡಾಗ ಅಲ್ಲಮ ಪ್ರಭುಗಳ ಮಾತು ನೆನಪಾಗುತ್ತೆ. ಈ ನಿಮ್ಮ ಕಾಲದ ಕಟ್ಟಳೆಯ ಈ ಒಂದು ಕಲಿ ಕಾಲದಲ್ಲಿ ಬರ್ತಕ್ಕಂಥ ಇವು ಕಟ್ಟಳೆಗಳಿದಾವಲ್ಲ, ಇವುಗಳಿಗೆ ನಾನು ಬೆರಗಾದನೆಯ ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಗುರುವು ಶಿಷ್ಯಂಗೆ ದಂಡಿಸಿ, ಅಂದರೆ ಬಡಿದು ಬುದ್ಧಿಯ ಹೇಳಿದೊಡೆ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಅದು ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಶ್ರೀಗುರುವು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿ ಪಾಠ ಹೇಳಿದೊಡೆ ಅದನ್ನು ಮಹಾಪ್ರಸಾದ ಅಂದ್ಕೊಳ್ತೀನಿ. ಆದರೆ ಕಲಿಯುಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ನಮಿಸಿ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಮಹಾಪ್ರಸಾದವೆಂದನಯ್ಯ ಅಂತವರು ಆಗಲೇ ಈ ಗುರು ಶಿಷ್ಯರಲ್ಲಿ ಏರ್ಪಾಡಾದಂತಹ ಈ ಒಂದು ವೈರುಧ್ಯಗಳನ್ನು ಕಂಡಿದ್ದರು. ಅದನ್ನು ಹೇಳಿ ಪಾಪ, ಅಂದರೆ ಶಿಷ್ಯನಿಗೆ ಗುರು ಅವನು ಒಳ್ಳೆಯ ಮಾರ್ಗಕ್ಕೆ ಹೋಗಲಿ ಅನ್ನೋದೇ ಅವ್ರಿಗೆ ಇರ್ತದೆ. ಆದರೆ ತಂದೆ ತಾಯಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ವಾಸ್ತವ ತೊಂದರೆ ಆಗಿರೋದು ಅವರಿಂದ. ಸ್ವಲ್ಪ ಏನಾದರೂ ಅಂದುಬಿಟ್ರೆ ಮನಸ್ಸಿಗೆ ಖಿನ್ನತೆ ಬಂದುಬಿಡುತ್ತೆ, ಅವರೇನೋ ಅಪ್ಸೆಟ್ ಆಗಿಬಿಡ್ತಾರೆ. ಈ ಥರ ಎಲ್ಲ ಯೋಚನೆ ಮಾಡುವಂಥ ಪೋಷಕರಿದ್ದರೆ ಮಕ್ಕಳಿಗೆ ಒಳ್ಳೆಯ ಗುಣ ಬರೋದಾದರೂ ಹೇಗೆ? ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಲ್ಲಿಂದ ಅಂತ ನಿಮಗೆ ಗೊತ್ತಾಗುತ್ತೆ. ಅಂತೂ ಈ ವಾರದಲ್ಲಿ ಗುರುಪೂರ್ಣಿಮೆ ಬರುತ್ತದೆ. ಆ ದಿವಸ ಗುರುವಿನ ಬಗ್ಗೆ ಮಾತಾಡೋಣ. ಈ ದಿವಸ ನಾವು ಕಲ್ತ್ಕೊಳ್ಬೇಕಾಗಿರೋದು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಬೈದು ಬುದ್ಧಿ ಹೇಳೋದಾಗ ಆಗ ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಬೆಳೀತಾರೆ, ಒಳ್ಳೆಯ ಮಾರ್ಗ ಸಿಗುತ್ತೆ, ಒಳ್ಳೆಯ ಗುಣಗಳನ್ನು ಅವರು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅದೊಂದು ಅನುಗ್ರಹ ಆಗುತ್ತೆ ಅನ್ನುವಂಥ ಮಾತು. ಇದು ಈ ವಾರದ ಒಂದು ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ, ಹಾಗಾದರೆ ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈ ವಾರದಲ್ಲಿ ಏನು ಪ್ರಧಾನ ಅಂಶಗಳು ಅನ್ನೋದನ್ನು ಗಮನಿಸಿ. ಈ ವಾರದಲ್ಲಿ ಈ ದಿವಸದಿಂದ ಪ್ರಾರಂಭವಾಗುತ್ತೆ ಪ್ರಥಮ ಏಕಾದಶಿ. ಈ ದಿವಸ ಬಹಳ ವಿಶಿಷ್ಟವಾದ ದಿವಸ. ಇದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಶಾಖವ್ರತ ಪ್ರಾರಂಭವಾಗುತ್ತೆ ನಾಳೆಯಿಂದ. ಅದು ಒಂದು ವಿಶಿಷ್ಟವಾದದ್ದು. ನಾಳೆ ಆ ಶಾಖವ್ರತದಿದೆ, ಅದರ ವಿವರಣೆಯನ್ನು ನಾಳೆ ನೋಡೋಣ ಜಾತಕ ಫಲದಲ್ಲಿ. ಮತ್ತು 10ನೇ ತಾರೀಕು ಬಹಳ ಪ್ರಧಾನವಾದದ್ದು, ಜುಲೈ 10ರಂದು ಗುರುವಾರ, ಗುರುಪೂರ್ಣಿಮೆ ಇರತಕ್ಕಂಥದ್ದು. ಗುರುವಿನ ಸ್ಮರಣೆಗೆ, ವ್ಯಾಸರನ್ನು ಸ್ಮರಣೆ ಮಾಡಿಕೊಳ್ಳಿಕ್ಕೆ ವ್ಯಾಸ ಪೂರ್ಣಿಮಾ. ಅದು ವ್ಯಾಸರಿಂದ ಬಂದಂತಹ ಒಂದು ಪರಂಪರೆ ಶುರುವಾಗಿದ್ದು ಅವರ ಜನ್ಮದಿನ. ಅದನ್ನು ನಾವು
ಗುರುಪೂರ್ಣಿಮೆ ಅಂತ ಕರಿತೀವಿ. ನಿಜವಾದ ಶತಾವಧಾನಿಗಳು ಹೇಳ್ತಾ ಇದ್ರು, ನಿಜವಾದ ರಿಯಲ್ ಟೀಚರ್ಸ್ ಡೇ ನಮ್ಮ ಪಾಲಿಗೆ, ಭಾರತೀಯರ ಪಾಲಿಗೆ ಯಾವುದಪ್ಪ ಅಂದರೆ ಅದು ಗುರುಪೂರ್ಣಿಮೆ ಆಗಿದ್ದರೆ ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದರು. ಆ ಒಂದು ಬಹಳ ವಿಶಿಷ್ಟವಾದ ಒಂದು ಪರ್ವಕಾಲವನ್ನು ನಾವು ಆ ದಿವಸ ಕಾಣ್ತೀವಿ. ಯತಿಗಳೆಲ್ಲ ಚಾತುರ್ಮಾಸ್ಯಕ್ಕೆ ತೊಡಗ್ತಕ್ಕಂಥದ್ದು, ಅಧ್ಯಯನ ಅಧ್ಯಾಪನ ಒಂದು ಕಡೆ ನಿಂತು ಇವುಗಳಲ್ಲಿ ಅವರು ತೊಡಗ್ತಕ್ಕಂಥದ್ದು, ಅಧ್ಯಯನಕ್ಕೆ ತೊಡಗ್ತಕ್ಕಂಥದ್ದು. ಆತ್ಮ ನಾವು ಯಾವುದನ್ನು ಅವಲೋಕನ ಅಂತೀವೋ ಆ ರೀತಿಯಲ್ಲಿ ಸ್ವಸ್ವರೂಪಾನುಸಂಧಾನ ಅಂತ ಕರೀತಾರೆ ಅದನ್ನು ಮಾಡಲಿಕ್ಕೆ ಅಣಿಯಾಗ್ತಕ್ಕಂಥ ಒಂದು ವಿಶಿಷ್ಟವಾದ ಕಾಲ. ಅದನ್ನೆಲ್ಲ ಆ ದಿವಸ ನೋಡೋಣ. ಅಂತೂ ಈ ವಾರದಲ್ಲಿ ನಾವು ಗಮನಿಸೋದು ಈ 3 ವಿಶೇಷ ದಿನಗಳನ್ನು. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಅಕ್ಷತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಕ್ಷತಾ ಅವರೇ. ನಮಸ್ತೆ ಅಕ್ಷತಾ ಅವರೇ ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಅಕ್ಷತಾ ಅವರೇ ಕೇಳಿಸ್ತಿದೆ ಮೇಡಮ್. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕ ಬಗ್ಗೆನು ಪ್ಲಸ್ ನನ್ನ ಬಗ್ಗೆನು ಒಂದೊಂದು ಪ್ರಶ್ನೆ. ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಹೌದು. ನಮ್ಮ ಅಕ್ಕದು ಬಂದು ಫೆಬ್ರವರಿ 2nd 1993. ಫೆಬ್ರವರಿ 2nd 1993. 1983 ಅಲ್ಲಲ್ಲ 1993. 93 ಸಮಯ? ಓಕೆ. ಸಮಯ ಬಂದು 5:30 AM. ಸಮಯ ತಿಳಿಸಿ. 5:30 AM. ಹಲೋ ಹಲೋ. ಓಕೆ ಶಾಸ್ತ್ರಿಗಳ ಜೊತೆ ಮಾತಾಡಿ. ಒಂದು ನಿಮಿಷ. 15 ಸೆಪ್ಟೆಂಬರ್ 1995. ನಿಮ್ಮ ಪ್ರಶ್ನೆ ಏನು ವಿಚಾರವಾಗಿ ಅಂತ ಕೇಳಿದ್ರು? ಯಾವ ವಿಚಾರದ ಬಗ್ಗೆ ಕೇಳಿದ್ರು ಅಕ್ಷತಾ ಅವರು? ನನ್ನ ಪ್ರಶ್ನೆ ಬಂದು ಅವ್ರದ್ದು ವಿವಾಹ ಆಗಿ ವಿವಾಹದ ಬಗ್ಗೆ. ಅವ್ರ ಪ್ರಶ್ನೆ ಸಮಯ ತಿಳಿಸ್ಕೊಡ್ತೀರಾ? ಸಮಯ ಹೇಳಿದ್ 5:30 AM. 5:30 AM. ಅವ್ರದ್ದು ಆಲ್ರೆಡಿ ಆಗಿದೆ, ವಿವಾಹವಾಗಿದೆ. ಆದ್ರೆ ಅವ್ರದ್ದು ತುಂಬಾ ಸಮಸ್ಯೆಯಲ್ಲಿದೆ. ವಿವಾಹ ಆಗಿದೆ, ಕುಟುಂಬ ಸಮಸ್ಯೆ ಇದೆ. ಹಾಗಾಗಿ ಹೇಗೆ ಅವರು ಬೇರೆ ಬೇರೆ ಆಗಿದ್ದಾರೆ. ಅದು ಯಾವಾಗ ಮತ್ತೆ ಜಾಯಿನ್ ಆಗ್ತಾರೆ, ಯಾವಾಗ ಈ ಸಮಸ್ಯೆ ಎಲ್ಲ ತೀರ್ಮಾನ ಆಗುತ್ತೆ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಅಕ್ಷತಾ ಅವರೇ. ನಮಸ್ಕಾರ. ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಗಿದೆ. ಪ್ರಶ್ನೆಗೆ ಉತ್ತರ ನೋಡೋಣ. ನೀವು ಈ ಹಿಂದೆ ಕೂಡ ಕರೆ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಗುರುದಶೆಯಲ್ಲಿ ತಮಗೆ ರವಿ ಭುಕ್ತಿ ನಡೀತಾ ಇದೆ. ಈಗ ನೋಡಿ, ನವೆಂಬರ್ವರೆಗೆ ರವಿ ಭುಕ್ತಿ ನಡೀತಾ ಇದೆ. ರವಿ ನಿಮ್ಮ ಜಾತಕದಲ್ಲಿ ಆತನೇ ಭಾಗ್ಯಾಧಿಪತಿ. ಯಾವಾಗ ನಮಗೆ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೋ, ಅದೃಷ್ಟದ ಅಧಿಪತಿ ಕಾಲ ಶುರುವಾಗುತ್ತೋ, ಆ ಸಂದರ್ಭದಲ್ಲಿ ಇರ್ತಕ್ಕಂಥ ದೋಷಗಳು, ಸಮಸ್ಯೆಗಳು ಇವುಗಳೆಲ್ಲ ನಿವಾರಣೆಯಾಗಿ ಒಂದು ದೈವ ಹೊಸ ಬೆಳಕನ್ನು ಕೊಡ್ತಕ್ಕಂಥ, ಹೊಸ ದಾರಿಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಕಾಲ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಗೋಧಿಯಿಂದ ಸ್ವಲ್ಪ ಅಭಿಷೇಕ ಮಾಡಿಸಿ. 12 ಭಾನುವಾರ ಇದನ್ನು ಮಾಡಿಸಿ. ಗೋಧಿಯಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪ್ರತಿ ಭಾನುವಾರ ಈಶ್ವರನಿಗೆ. 12 ವಾರದಲ್ಲಿ ಬಹುಶಃ ನಿಮ್ಮ ಸಂಕಟ ನಿವಾರಣೆಯಾಗಿ, ನೀವೇನು ದಾಂಪತ್ಯ ಜೀವನ ಇತ್ಯಾದಿ ಕುಟುಂಬದ ತೊಡಕುಗಳೆಲ್ಲ ನಿವಾರಣೆಯಾಗಿ ನಿಮಗೊಂದು ಖಂಡಿತ ಅಷ್ಟರೊಳಗೆ ಒಳ್ಳೆಯ ಫಲ ಕಾಣ್ತೀರಾ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರೂಪಾ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ಹಲೋ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ. ನಮ್ಮ ಇಬ್ಬರ ಮಕ್ಕಳ ಬಗ್ಗೆ ಕೇಳಬೇಕಿತ್ತಮ್ಮ. ಯಾರ್ದಾರು ಒಬ್ರ ಬಗ್ಗೆ ಕೇಳ್ಬೋದಮ್ಮ? ಓಕೆ. ಶಿವಾನಿ ಅಂತ. ಓಕೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/12/96. 4/12/1996. ಸಮಯ? 96. ಸಮಯ 3ರಿಂದ 4 ಗಂಟೆ. ಮಧ್ಯಾಹ್ನ 3ರಿಂದ 4 ಗಂಟೆನಾ? ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ಪ್ರಶ್ನೆ ಇತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರೂಪ ಅವರೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಗೊತ್ತಾಯ್ತು, ವಿವಾಹದ ಬಗ್ಗೆ ಅಲ್ವಾ ಪ್ರಶ್ನೆ? ಹೌದು. ನೋಡೋಣ. ಈಗ ನೋಡಿ, ಇವರಿಗೆ ನಡೀತಾ ಇರೋದು ರಾಹು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಕಾಲ ಪ್ರಾರಂಭವಾಗಿದೆ. ಈಗ ಇವರ ಜಾತಕದಲ್ಲಿ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ, ಒಳ್ಳೆಯದೆ. ಭಾಗ್ಯದಲ್ಲಿ ಇರ್ತಕ್ಕಂಥ ಗ್ರಹ ಭಾಗ್ಯದ ಫಲವನ್ನು ತಂದುಕೊಡುತ್ತೆ ಅಂತ. ಈಗ ಗೋಚಾರದಲ್ಲೂ ಬುಧನಿಗೆ ಸ್ವಲ್ಪ ಮಟ್ಟಿಗೆ ಬಲ ಚೆನ್ನಾಗಿದೆ. ಈಗ ಜಾತಕದಲ್ಲೂ ಶುಕ್ರ ಸಪ್ತಮದಲ್ಲಿದ್ದರೆ ವಿವಾಹ ಭಾಗ್ಯಕ್ಕೆ ಕೊರತೆ ಆಗದ ಹಾಗೆ ಆ ಫಲ ಈಡೇರುತ್ತೆ ಅಂತ. ಹೀಗಾಗಿ ಆತಂಕ ಬೇಡ. ನನಗನ್ಸುತ್ತೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ವೇಳೆಗೆ ಇವರಿಗೆ ಆ ಕಾಲ ಕೂಡಿ ಬರುತ್ತೆ. ಯೋಚನೆ ಮಾಡಬೇಡಿ. ಇಲ್ಲಿ
ಒಂದು ತೊಡಕಂದರೆ ಒಂದು ಕುಜ ದೋಷ ಇದೆ. ಈ ರಾಶಿ ಅಧಿಪತಿ ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ ಕುಜ ವ್ಯಯದಲ್ಲಿದ್ದಾನೆ. ಹೀಗಾಗಿ ಒಂದು ಕುಜ ಶಾಂತಿ ಒಂದು ಮಾಡಿಸ್ತಾರೆ, ತುಂಬ ಒಳ್ಳೆಯದು. ಶೀಘ್ರದಲ್ಲಿ ಅನುಕೂಲ ಉಂಟಾಗುತ್ತೆ. ಸರಳವಾಗಿದೆ, ಮಾಡಿಸಿ, ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸವಿತಾ ಅವರು ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. ಮೇಡಮ್ 16/10/2010. 16/10/2010. ಸಮಯ 15ನೇ ತಾರೀಕು ಮಿಡ್ನೈಟ್ 1 ಗಂಟೆ 12 ನಿಮಿಷ ಮೇಡಮ್. 15 ಮಿಡ್ನೈಟ್ 1 ಗಂಟೆನಾ? ಏನ್ 1 ಪ್ರಶ್ನೆ ಗಂಟೆ ಇತ್ತು? 12 ನಿಮಿಷ. ಏನ್ ಪ್ರಶ್ನೆ? ಮೇಡಮ್ ತುಂಬಾ ಹಠದ ಸ್ವಭಾವ ಇದೆ. ಎಜುಕೇಶನ್ ಮತ್ತೆ ಏನಾದ್ರು ದೋಷ ಇದೆಯಾ ಅಂತ. ಹಠದ ಸ್ವಭಾವ ಜಾಸ್ತಿ ಇದೆ, ಅದಕ್ಕೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಿ. ಸರಿಮಾ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ, ನಿಮ್ಮ ಹತ್ರ ಸಂತೋಷ ಮಾತಾಡ್ತಾ ಆಗ್ತಾ ಇದೆ. ನಿಮ್ಮ ಮಗನ ಕೋಪ ಕಡಿಮೆ ಆದ್ರೆ ಮತ್ತಷ್ಟು ಸಂತೋಷ ಆಗುತ್ತೆ. ಮಗಳು ಗುರುಜಿ ಶ್ರೇಯ ಅನ್ಬಿಟ್ಟು. ಇರ್ಲಿ, ಇದನ್ನ ನೋಡೋಣ. ಈಗ ನೋಡಿ, ಇವರಿಗೆ ಕೋಪ ಅಂತ ಹೇಳಿದ್ರಲ್ಲ, ಇಲ್ಲಿ ತೃತೀಯದಲ್ಲಿ ರವಿ ಬುಧ ಶನೈಶ್ಚರ ಇದ್ದರೆ ಸ್ವಲ್ಪ ಹುಂಬತನ, ಸ್ವಲ್ಪ ಹಠ ಇದೆಲ್ಲ ಇರುತ್ತೆ. ಯಾಕೆಂದರೆ ಅದು ಆ ಸ್ಥಾನವೇ ಹಾಗೆ. ಸ್ವಲ್ಪ ಪರಾಕ್ರಮ ಸ್ಥಾನದಲ್ಲಿ ರವಿ ಇದ್ಬಿಟ್ರೆ ಸ್ವಲ್ಪ ಓದೋದ ಕಡೆ ಕಡಿಮೆ ಆಗಿಬಿಟ್ಟು ಈ ಹಠ ತನ್ನದೇ ಆದದ್ದನ್ನು ಸ್ಥಾಪಿಸಬೇಕು, ಅದನ್ನೇ ನಡೆಸಬೇಕು ಅಂತಕ್ಕಂಥದ್ದು ಶುರುವಾಗ್ಬಿಡುತ್ತೆ ಮಕ್ಕಳಿಗೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಈಶ್ವರನ ಆರಾಧನೆಯೇ. ಅಲ್ಲಿ ನಮಸ್ತೆ ಮನ್ಯವ ಉತೋತ ಇಷವೇ ನಮಃ. ಆ ಮನ್ಯು ಅಂತಕ್ಕಂಥದ್ದೇ ಕ್ರೋಧ, ಕೋಪ ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಭಾನುವಾರ ಮಾಡಿಸಿ. ಆ ಅಭಿಷೇಕ ತೀರ್ಥ ಏನಿದೆ ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಕುಡಿಸಿ, ತೀರ್ಥ ಸೇವನೆ ಮಾಡಿಸಿ, ಅದು ಸರಿ ಹೋಗುತ್ತೆ. ನಿರಂತರವಾಗಿ 6 ತಿಂಗಳ ಕಾಲ ಇದನ್ನು ಮಾಡ್ತಾ ಬನ್ನಿ. ಆಮೇಲೆ ಏನಾಯಿತು ಉತ್ತರ ಕೊಡಿ, ಆಗುತ್ತೆ. ಖಂಡಿತ ಕಡಿಮೆ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಹೇಗಿದೆ ಇಡೀ ವಾರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ನೋಡ್ತಾ ಹೋಗೋಣ. ನೋಡಿ, ಪ್ರಾರಂಭದಲ್ಲಿ ಚಂದ್ರನ ಸಂಚಾರ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ಚಂದ್ರನಿಗೆ ಪಕ್ಷದ ಪೌರ್ಣಮಿ ಸಮೀಪದಲ್ಲಿದ್ದೀವಿ ಅಂದರೆ ಚಂದ್ರನಿಗೆ ಬಲ ಇದೆ ಅಂತ ಅದನ್ನು ಗಮನದಲ್ಲಿಟ್ಟುಕೊಂಡು ಮಾಂದಿಯ ಸಂಚಾರವನ್ನು ಇಟ್ಕೊಂಡು ನೋಡ್ತಾ ಹೋಗೋಣ. ನಾವು ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂಧುಗಳಲ್ಲಿ ತಕರಾರು, ನಷ್ಟ ಇಂಥದ್ದನ್ನು ಕಾಣ್ತಕ್ಕಂಥದ್ದಿದೆ. ವೃತ್ತಿಯಲ್ಲೂ ಹೆಚ್ಚಿನ ಪರಿಶ್ರಮ ಸೂಚಿಸ್ತಕ್ಕಂಥದ್ದು. ಕಲಾವಿದರಿಗೆ ಅನುಕೂಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಅಲ್ಲಿ ಗುರು ರವಿಯರ ಯುತಿ ತುಂಬ ಒಳ್ಳೆ ಬಲವನ್ನು ಕೊಡುತ್ತೆ. ಏನೋ ಹೊಸ ಅಧ್ಯಯನವೋ ಮತ್ತು ಅಥವಾ ಗುರು ಶಿಷ್ಯರ ಬಾಂಧವ್ಯವೂ ಆಗಬಹುದು. ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸುತ್ತೆ. ಮುಖ್ಯವಾದ ವಿಚಾರ ಅಂತಂದರೆ ಸಪ್ತಮದಲ್ಲಿ ಮಾಂದ್ಯ ಸಂಚರಿಸುತ್ತೆ. ಮಂಗಳವಾರದ ಮಟ್ಟಿಗೆ ವ್ಯಾಪಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ವಿದೇಶ ಪ್ರಯಾಣ ಇದ್ದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಎಚ್ಚರಿಕೆ, ಅದನ್ನು ತೊಗೊಂಡ್ರಾಯ್ತು. ಉಳಿದ ಹಾಗೆ ಹೆಚ್ಚಿನ ಪಾಲು ಶುಕ್ರನ ಬಲ ಚೆನ್ನಾಗಿರೋದು. ಕುಟುಂಬ ಸೌಖ್ಯಗಳು, ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಹಣಕಾಸಿನ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು. ಸ್ತ್ರೀಯರಿಗೆ ಹಣದ ವಹಿವಾಟು ಅವರ ಒಂದು ಚಾತುರ್ಯದಿಂದ ಚೆನ್ನಾಗಿ ಆಗ್ತಕ್ಕಂಥ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಆದಿಯಲ್ಲಿ ತೊಂದರೆ ಇಲ್ಲ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ತಕರಾರುಗಳು ಬರುತ್ತೆ. ದೇವ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ತುಂಬ ಚೆನ್ನಾಗಿದೆ. ಅದು ಚಂದ್ರನ ಬಲ ನಿಮಗೆ ಬಂದುಬಿಡುತ್ತೆ. ಗುರುಪೌರ್ಣಮಿಯಿಂದ 10ನೇ ತಾರೀಕಿಂದ ಮುಂದೆ ತುಂಬ ಚೆನ್ನಾಗಿದೆ. ಗುರುಪೌರ್ಣಮಿಯಿಂದ ನಿಮಗೊಂದು ದಾರಿನೇ ಸಿಗ್ತೇನೋ, ನನಗೆ ಗುರುವಿನ ಅನುಗ್ರಹ ಆಯ್ತೇನೋ ಅನ್ನೋಷ್ಟರ ಮಟ್ಟಿಗೆ ನಿಮಗೆ ಒಂದು ರೀತಿಯ ಒಂದು ಶುಭ ಫಲವನ್ನು ನೀವು ಖಂಡಿತ ಕಾಣಬಹುದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಿರಿಯರ ಅನುಗ್ರಹ ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಬಲ ಬರತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಉದರವಾದ ಕೋಪ ಸ್ವಭಾವ, ಮಕ್ಕಳಲ್ಲಿ ಮನಸ್ತಾಪ ಇದು ಸೂಚಿಸ್ತಾ ಇದೆ. ಸ್ವಲ್ಪ ಗುರುವಾರ ಶುಕ್ರವಾರ ಆ ದಿವಸವೇ, ಗುರುಪೌರ್ಣಮಿ ದಿವಸವೇ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿಯೂ ಉಂಟಾಗ್ಬಿಡಬಹುದು. ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಗುರುಪೌರ್ಣಮಿ ದಿವಸದಿಂದ ನಿಮಗೊಂದು ಹೊಸ ದಾರಿಯೂ ಸಿಕ್ಬಿಡುತ್ತೆ. ನಿಮ್ಮ ಬದುಕಿಗೆ ಒಂದು ಗುರುವಿನ ಅನುಗ್ರಹ, ಕೃಪಾ ಕಟಾಕ್ಷದಿಂದ ಒಂದು ಹೊಸ ಬೆಳಕು ಕಾಣಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನೋಡಿ, ಅಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದು ನಿಮಗೆ ಬಲ ಕೊಡುತ್ತೆ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಅನುಕೂಲವಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪುಷ್ಪೋದ್ಯಮ, ಕ್ಷೀರ, ಹಾಲು ಹೈನುಗಾರಿಕೆ ಅಂತ ಏನಂತೀವಿ, ಆ ಡೈರಿ ಪ್ರಾಡಕ್ಟ್, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ವಸ್ತ್ರಾಭರಣಗಳು, ಇವುಗಳಿಗೆಲ್ಲ ತುಂಬ ವಿಶೇಷವಾದ ಬಲ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಹಜ ವಾತಾವರಣ ಇರ್ತದೆ. ಏನೋ ಒಂದು ನಾನು ಸಮಾಧಾನವಾಗಿಲ್ಲ ಅನ್ನೋ ವಾತಾವರಣ ನಿಮಗೆ ಫೀಲ್ ಆಗುತ್ತೆ. ಆ ರೀತಿಯ ಒಂದು ವಾತಾವರಣ ಇರ್ತದೆ. ಅದಕ್ಕೆ ಪರಿಹಾರ ನೋಡೋಣ ಕೊನೆಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುಪೌರ್ಣಮಿಯಿಂದ ನಂತರದಲ್ಲಿ ನಿಮಗೆ ಸ್ವಲ್ಪ ಬಂಧುಗಳಲ್ಲಿ ಮನಸ್ತಾಪ,
ಪ್ರಯಾಣ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಹುಷಾರಾಗಿರಿ. ಪ್ರಯಾಣ ಸಂದರ್ಭ ನೀವು ಬಹಳ ಎಚ್ಚರಿಕೆ ತಗೊಳ್ಳಿ. ಇಲ್ಲ ದೂರ ಪ್ರಯಾಣ ಇತ್ಯಾದಿ ಇದ್ದರೆ ಬಹಳ ನಾಜೂಕಾಗಿ ಇರಬೇಕಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಸಂಕಷ್ಟಗಳನ್ನು ಸೂಚಿಸ್ತಾ ಇದೆ. ಅದು ಕಾರಣ ಅಷ್ಟಮದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ಅವನು ಬಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಎಲ್ಲ ಇದೆ, ಸ್ವಲ್ಪದರಲ್ಲಿ ಏನೋ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ಥರದ ಒಂದು ತೊಡಕುಗಳನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಸ್ತ್ರೀಯರು ಎಲ್ಲದಕ್ಕೆ ಮುಂದೆ ಹೋಗಿ ನೀವು ಬಯಸ್ಕೊಳ್ಳೋ ಥರ ಆಗಿಬಿಡುತ್ತೆ. ಹುಷಾರು. ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಹೃದ್ರೋಗಗಳು ಬಾಧೆ ನಿಮಗೆ ಕಾಡಬಹುದು. ಮತ್ತು ಕಫ ಮುಖ್ಯವಾದ ಅಂಶ, ಅದರ ವಿಚಾರದಲ್ಲಿ ನಿಮಗೆ ತೊಂದರೆ ತೊಡಕು ಬರ್ತಕ್ಕಂಥದ್ದು, ಅಲರ್ಜಿ ಆಗ್ತಕ್ಕಂಥದ್ದು ಅಂಥದ್ದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಮತ್ತು ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಿ. ಇದು ಎಚ್ಚರಿಕೆ ತೊಗೊಳ್ಬೇಕಾಗಿರ್ತಕ್ಕಂಥ ಅಂಶಗಳು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಕೂಡ ಒಂದು ಅಭಿಷೇಕ, ರುದ್ರಾಭಿಷೇಕ ಮಾಡಿಸಿ, ಗುರುಸ್ಮರಣೆ ತಪ್ಪದೆ ಗುರುವಾರ ದಿವಸ ನೀವು ಹೋಗಿ ಬನ್ನಿ. ಅದು ಕೂಡ ಬಹಳ ಮುಖ್ಯವಾಗಿ ಬೇಕು ವೃಷಭ ರಾಶಿಯವರು ಕೂಡ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು. ಮಾತು ಬರವಣಿಗೆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಅನುಕೂಲ. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಮುಖ್ಯವಾಗಿ ಚಂದ್ರ ಷಷ್ಠದಲ್ಲಿ ಸಂಚರಿಸ್ತಾನೆ ವಾರದಾದಿಯಲ್ಲಿ. ಹೀಗಾಗಿ ಸ್ವಲ್ಪ ಹಣ, ಸಾಲ, ಶತ್ರುಗಳು, ಆರೋಗ್ಯ, ಇಷ್ಟು ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ವಿದ್ಯಾರ್ಥಿಗಳು ಅಷ್ಟು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಅಧಿಪತಿ ಷಷ್ಠದಲ್ಲಿ ಸಂಚರಿಸುವಾಗ ಶಾಲೆಯಲ್ಲೇ ಏನೋ ತಕರಾರು, ಈ ಶಾಲೆಯಲ್ಲೇ ಏನೋ ಜಗಳ, ಕಲಹ, ಇನ್ನೊಬ್ಬರ ವಿಚಾರದಲ್ಲಿ ನೀವು ಮೂಗು ತೋರಿಸಿ ಮತ್ತೇನೋ ಸಮಸ್ಯೆ ಆಗ್ತದೆ, ಈ ಥರದ ಮತ್ತು ಕಂಪ್ಲೇಂಟ್ ಅದು ಮನೆಗೆ ಬರುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದ್ರ ಕಡೆಗೆ ಸ್ವಲ್ಪ ಗಮನ ಬೇಕು ವಿದ್ಯಾರ್ಥಿಗಳಿಗೆ. ಇನ್ನು ಹಣಕಾಸಿನ ವಿಚಾರದವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಿಥುನ ರಾಶಿಯವರು ವಾರಾಂತ್ಯದಲ್ಲಿ ಸಂಗಾತಿಯಲ್ಲಿ ತುಂಬ ಅನ್ಯೋನ್ಯತೆ, ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಶತ್ರುಗಳ ಕಾಟ, ಭಯ, ಆತಂಕ ಇರ್ತದೆ. ಮುಖ್ಯವಾಗಿ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಸೇವಕರಿಂದ ಸಹಕಾರ, ಯಾವುದೋ ಒಂದು ಕೆಲಸ ಹೇಳಿದರೆ ಅದರಿಂದ ಅದು ಉತ್ತರವೇ ಬರದೇ ಇರತಕ್ಕಂಥದ್ದು, ಈ ಥರದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ ಕೊನೆಯಲ್ಲಿ. ಆದರೆ ಚಂದ್ರನ ಬಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಅವನು ಸಪ್ತಮದಲ್ಲಿ ಸಂಚರಿಸುವಾಗ ಒಂದು ಸಾಮರಸ್ಯ ಜೀವನ, ಅನ್ಯೋನ್ಯತೆ, ಕುಟುಂಬದಲ್ಲಿ ಒಳ್ಳೆಯ ಕುಟುಂಬಾಧಿಪತಿ ಅವನು. ಹೀಗಾಗಿ ಸ್ತ್ರೀಯರಿಗೆ ಒಂದು ಸಮಾಧಾನ, ಸೌಖ್ಯತೆಗಳು, ಒಂದು ಇಷ್ಟು ದಿವಸ ಇದ್ದಂತಹ ತೊಡಕು, ಆತಂಕಗಳು ನಿವಾರಣೆಯಾಗಿ ಒಂದು ಹೊಸ ದಾರಿ ಸಿಕ್ಕಿ ಏನಪ್ಪ ಅನಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗಷ್ಟೇ ತುಂಬ ಒಳ್ಳೆಯ ಒಂದು ಚತುರತೆ, ಬುದ್ಧಿಶಕ್ತಿ ಇದೆಲ್ಲ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಗುರುಪೌರ್ಣಿಮೆಯಿಂದ ನಿಮಗೂ ಕೂಡ ಒಂದು ಹೊಸ ಪ್ರಯತ್ನ, ಹೊಸ ದಾರಿ ನಿಮಗೂ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಶಿವ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ. ಅದು ನೋಡಿ, ನಿಮಗೆ ಕೊನೆಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಕೋಪ, ತಾಪ ಇದಿದೆ, ಇದರ ಶಮನಕ್ಕಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗಿ ಬೇಕು, ಅದನ್ನು ಮಾಡಿ. ಇದು ಮಿಥುನ ರಾಶಿಯವರಿಗಿನ ಫಲಗಳು. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವಿನೋದ್ ಅವರು ಜಮಖಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿನೋದ್ ಅವರೇ. ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ವೀಕ್ಷಕರೇ. ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳ ಫಲಾಫಲ ಯಾವ ರೀತಿಯಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡೋದು. ಕರ್ಕಟಕ ರಾಶಿಯಿಂದ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲ ಚೆನ್ನಾಗಿರೋದ್ರಿಂದ, ಹೆಚ್ಚಿನ ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆಯದೇ ಕಾಣಬಹುದು. ಸ್ವಲ್ಪ ಮಟ್ಟಿಗೆ ಸಾಲ ಶತ್ರುಗಳು ಸುಳಿಸಲಿಕ್ಕೂ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣ ಷಷ್ಠದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಚರಿಸ್ತಾನೆ ಕೊನೆಗೆ, ಮತ್ತು ಮಾಂದಿ ಕಾರಣದಿಂದಾಗಿ ಕೂಡ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಯನ್ನು ಗ್ರಹಗಳು ಸೂಚಿಸ್ತಾ ಇದೆ. ಮನಸ್ಸು, ಬುದ್ಧಿಯ ಬಲ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ನೋಡಿ, ಚಂದ್ರ ಪಂಚಮದಲ್ಲಿ ಸಂಚರಿಸ್ತಾನೆ ನಿಮಗೆ ಮಂಗಳವಾರದವರೆಗೆ. ಹೀಗಾಗಿ ಬುದ್ಧಿ ಚುರುಕಾಗಿರ್ತದೆ. ಮನಸ್ಸಿನ ಸ್ಥಾನವೂ ಹೌದು, ಅದು ಪಂಚಮ ಸ್ಥಾನ. ಹೀಗಾಗಿ ಮನಸ್ಸು ಸ್ವಲ್ಪ ನಿರಾಳವಾಗಿರ್ತಕ್ಕಂಥದ್ದು. ಚಂದ್ರನ ಬಲ ಇದ್ದಾಗ ಎಂಥ ಟೆನ್ಷನ್, ಎಂಥ ಸಂದಿಗ್ಧ ಕ್ಲಿಷ್ಟ ವಾತಾವರಣದಲ್ಲೂ ಶಾಂತವಾಗಿ ನಾನು ಅದನ್ನು ಎದುರಿಸ್ತೀನಿ ಅಂತಕ್ಕಂಥ ಒಂದು ಶಕ್ತಿ ಕರ್ಕಟಕ ರಾಶಿಯವರಿಗಿದೆ. ಮತ್ತು ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಲಾಭ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಲಾಭ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ, ಅದರಲ್ಲೂ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ತ್ರೀಯರು ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಇದೆಯಲ್ಲ, ಅಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ, ಒಳ್ಳೆಯ ಫಲವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಸಾಲ ಶತ್ರುಗಳ ಸಾಧ್ಯತೆ ಅದು ಕೊನೆಗೆ ಬರುತ್ತದೆ. ಮಾಂದಿಯ ಸಂಚಾರವೂ ಇರುವುದ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ಕರ್ಕಟಕ ರಾಶಿಯವರು ವಾರದ ಹಾದಿಯಲ್ಲಿ. ಇನ್ನು ವಾರಾಂತ್ಯವನ್ನು ಗಮನಿಸಿಕೊಂಡ್ರೆ ನಿಮಗೆ ದ್ವಿತೀಯ ಹಣಕಾಸಿನ ವಿಚಾರದ ಸ್ವಲ್ಪ ತೊಡಕುಂಟಾಗೋ ಸಾಧ್ಯತೆ, ಆಹಾರದಲ್ಲಿ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ, ಹಣ, ವಿದ್ಯೆ ವಿಚಾರದ ಸ್ವಲ್ಪ ಕಲಹಗಳು,
ಗುರುಪೌರ್ಣಿಮೆಯಿಂದ ಒಳ್ಳೆಯ ಮಾರ್ಗ ಶುರುವಾಗಬೇಕು, ಇಲ್ಲ ಆ ದಿವಸವೇ ಏನೋ ಒಂದು ತಕರಾರು ಕಲಹ ಬಂದುಬಿಟ್ರೆ ಏನಪ್ಪ ಕಥೆ ಅಂತ ಅನ್ಸುತ್ತಲ್ಲ, ಆ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಂಗಾತಿಯಲ್ಲಿ ಅನ್ಯೋನ್ಯತೆ ಈ ಭಾವನೆ ಕಾಣ್ತೀರ. ಮುಖ್ಯವಾದ ವಿಚಾರ ಅಲ್ಲಿ ಕುಜ ಕೇತು ಮಾಂದಿ ದ್ವಿತೀಯದ ಸಂಚರಿಸುವಾಗ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆ, ಅಪವಾದಗಳು, ಇನ್ಯಾರ್ದೋ ತಪ್ಪಿಗೆ ಪಾಪ ನೀವು ಬಲಿಯಾಗಿಬಿಡ್ತಕ್ಕಂಥದ್ದು, ಈ ಥರದ್ದೊಂದು ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಒರಟು ಮಾತಾಡಿಬಿಡ್ತಕ್ಕಂಥದ್ದು, ಒರಟು ಮಾತಾಡಿ ಸಭೆಯಲ್ಲಿ ಅಥವಾ ಇನ್ಯಾವುದೋ ಪರಿಸ್ಥಿತಿ ಸ್ಥಳ ಗೊತ್ತಿಲ್ಲ ನಿಮಗೆ, ಸಭಾ ಸಂಯಮ ಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ, ಶಾಂತತೆ ಬೇಕು. ಇದನ್ನು ನೀವು ವಾರದ ಅಂತ್ಯದಲ್ಲಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಬಹಳ ಮುಖ್ಯವಾಗಿ ಗುರುವಿನ ದರ್ಶನ, ಗುರು ಸೇವೆ ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆಯ ಜೊತೆಗೆ ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಗುರು ಸನ್ನಿಧಾನಕ್ಕೆ ಹೋಗಿ ನೋಡಿ, ಸ್ವಲ್ಪ ಮಟ್ಟಿಗೆ ಬೆಲ್ಲ ಸಮರ್ಪಣೆ ಮಾಡಿ ಬನ್ನಿ. ಅದು ನಿಮಗೆ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ. ನಿಮ್ಮ ರಾಶಿಗೆ ವ್ಯಯದಲ್ಲಿದ್ದಾನೆ ಗುರು, ಹೀಗಾಗಿ ಗುರುವಿನ ಕೃಪೆಯೂ ಬೇಕು, ಗುರುಗ್ರಹದ ಕೃಪೆಯೂ ಬೇಕು, ಗುರುವಿನ ಮಾರ್ಗದರ್ಶನವೂ ಬೇಕು, ಅನುಗ್ರಹವೂ ಆಶೀರ್ವಾದವೂ ಬೇಕಾಗುತ್ತೆ. ಹೋಗಿ ಬನ್ನಿ. ಇನ್ನು ಸಿಂಹರಾಶಿ ನೋಡೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೃಷಿ ಧಾನ್ಯ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರ. ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ. ಅದು ರಾಹು ಇದ್ದಾನೆ, ಸ್ವಲ್ಪ ಎಚ್ಚರವಾಗೇ ಇರಬೇಕು ನೀವು. ಒಂದೂವರೆ ವರ್ಷ ಕಾಲ ಸ್ವಲ್ಪ ಜಾಗ್ರತೆ ತೊಗೊಂಡ್ರೆ ಬಹಳ ಒಳ್ಳೆಯದು, ರಾಹುವಿನ ಸಂಚಾರ ಬದಲಾಗುವವರೆಗೆ. ಆದರೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಸ್ನೇಹಿತರಿಂದ ತುಂಬ ಒಳ್ಳೆಯ ಉಪಕಾರ, ಸ್ನೇಹಿತರಿಂದ ಇಂಥದ್ದಾಯ್ತಪ್ಪ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಬಂಧುಗಳಿಂದ ಅಷ್ಟೇ ತುಂಬ ಸಹಕಾರ ಸಿಗ್ತಕ್ಕಂಥದ್ದು. ಎಂತಹ ಸಾಮಾನ್ಯವಾಗಿ ಬಂಧುಗಳಂದರೆ ಒಂದು ಮಾರುದ್ದ ಅಂತರ ಕಾಯ್ದುಕೊಳ್ಳೋದು ಜಾಸ್ತಿ, ಯಾಕೆಂದರೆ ಯಾಕಪ್ಪ ಅಂತ. ಆದರೆ ಹಾಗಿಲ್ಲ ಈ ವಾರ. ಸ್ವಲ್ಪ ಮಟ್ಟಿಗೆ ಅವರಿಂದ ಏನು ಹಿತವಾದದ್ದನ್ನೇ ಕಾಣ್ತೀರಾ. ಒಳ್ಳೆಯ ಪ್ರಯಾಣ, ಸ್ತ್ರೀಯರಿಗೆ ಪ್ರಯಾಣದಲ್ಲಿ ಸೌಖ್ಯತೆ, ಯಾವುದೇ ಕಿರಿಕಿರಿ ತಕರಾರು ಇಲ್ಲದೆ. ಮತ್ತು ಭೂಕ್ಷೇತ್ರಗಳಲ್ಲಿ, ನೀರಿನ ಕ್ಷೇತ್ರ, ಆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನಿಮ್ಮ ರಾಶಿಗೆ ಮಾಂದಿ ಪ್ರವೇಶ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ವಿಚಾರದಲ್ಲಿ. ಸ್ತ್ರೀಯರಿಗೆ ಹೊಸ ಪ್ರಯತ್ನ ಆಗಬಹುದು. ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ, ಕಣ್ಣಿನ ಬಾಧೆಗಳು ಸೂಚಿಸ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಚರ್ಮ ಸಂಬಂಧಿ, ಸ್ಕಿನ್ ಅಲರ್ಜಿ, ಸ್ಕಿನ್ ಡಿಸೀಸ್ ಅಂತೀವಲ್ಲ, ಆ ರೀತಿಯಲ್ಲೂ ಸ್ವಲ್ಪ ತೊಂದರೆ ಬರುವ ಸಾಧ್ಯತೆ ಇದೆ, ಹುಷಾರು. ಉಳಿದಾಗಿ ಚಂದ್ರನ ಬಲ ತುಂಬ ಚೆನ್ನಾಗಿರೋದ್ರಿಂದ, ಪ್ರತಿಭಾ ಸ್ಥಳದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದಾಗಿ ಹೊಸ ಆಲೋಚನೆ ಬರುತ್ತೆ. ಈ ಕ್ಷಣ ನಾನು ಏನು ನಿರ್ಧಾರ ಮಾಡಿದ್ದೀನಿ ಅದು ಸರಿ ಇದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದು ಉಂಟಾಗ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಗುರು ಶಿಷ್ಯರ ಬಾಂಧವ್ಯವೂ ಕೂಡ ತುಂಬ ನವಿರಾಗಿರುತ್ತೆ, ಚೆನ್ನಾಗಿದೆ. ವಾರದಾಂತ್ಯದಲ್ಲಿ ಒಳ್ಳೆಯ ಫಲ ಕಾಣಬಹುದು. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರ ಸಹಕಾರ, ಉತ್ಸಾಹ, ಧೈರ್ಯ, ಸಾಹಸ, ವೃತ್ತಿಯಲ್ಲಿ ಅನುಕೂಲ, ಲಾಭ ಇವನ್ನೆಲ್ಲ ಕಾಣಬಹುದು. ಕೃಷಿ, ಹೋಟೆಲ್ ಕ್ಷೇತ್ರದಲ್ಲೂ ಲಾಭ. ಶಿಕ್ಷಣ, ಸರ್ಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಬಹಳ ವಿಶೇಷವಾದ ಅನುಕೂಲಗಳು, ಹೊಸ ಅವಕಾಶಗಳು ದೊರೀತಕ್ಕಂಥದ್ದು, ಹೊಸ ಪ್ರಾಜೆಕ್ಟ್ ಕೈ ಸೇರ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಗುರು ರವಿಯರಿದ್ದಾರೆ. ಇದು ತುಂಬ ಒಳ್ಳೆಯದು. ವ್ಯಾಪಾರದಲ್ಲಾಗಲಿ, ನಿಮ್ಮ ಬಂಧು ಸ್ನೇಹಿತರ ಸಂಪರ್ಕದಲ್ಲಾಗಲಿ, ಅಥವಾ ಭೂ ವ್ಯವಹಾರಗಳು, ಮತ್ತೊಂದು ಮನೆಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ಎಲ್ಲ ನಿಮಗೆ ಲಾಭ, ಸಹಾಯ, ಅನುಕೂಲತೆ ಇವುಗಳೇ ಉಂಟಾಗ್ತಾ ಹೋಗುತ್ತೆ. ಇದು ಕನ್ಯಾ ರಾಶಿಯವರ ವಾರದ ಆದಿಯ ವಿಶೇಷವಾದ ಫಲ. ಚಂದ್ರನು ನಿಮಗೆ ತುಂಬ ತೃತೀಯದಲ್ಲಿದ್ದಾಗ ಶೌರ್ಯೋತ್ಸಾಹ ಅಂತ, ಲಾಭಾಧಿಪತಿಯಾಗಿರ್ತಕ್ಕಂಥವನು ತೃತೀಯದಲ್ಲಿದ್ದಾಗ ಸಹೋದರ ಸೇವಕರಿಂದ ಅತಿಶಯವಾದ ಲಾಭ ಕಾಣ್ತಕ್ಕಂಥದ್ದು, ಸಹಾಯ ಉಪಕಾರ ಸಿಗ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೂ ಅದು ಲಾಭವೇ ಆಗುತ್ತೆ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋದು, ವ್ಯಯ ಉಂಟಾಗೋ ಸಾಧ್ಯತೆ ಇದೆ, ಹುಷಾರು. ಬಂಧುಗಳಿಂದ ಉಪಕಾರ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ದೈವಾನುಕೂಲದಿಂದ ಶುಭ ಫಲವೂ ಉಂಟಾಗುತ್ತೆ. ಯಾಕಂದರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡ್ರೆ ಒಂದು 80% ತುಂಬ ಚೆನ್ನಾಗಿದೆ. ಹೆಚ್ಚಿನ ಒಳ್ಳೆಯ ಫಲ, ಒಳ್ಳೆಯ ಚಿಂತನೆ, ಒಳ್ಳೆಯವರ ಸಲಹೆ, ಅನುಕೂಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ನೀವು ಕೂಡ ಪ್ರಯಾಣದಲ್ಲಿ ಸೌಕರ್ಯ, ಮತ್ತು ನಿಮಗೆ ಕೃಷಿ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆದಾಯ, ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯಯದಲ್ಲಿ ಸಂಚರಿಸುತ್ತೆ. ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯ ವಿಚಾರದಲ್ಲಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ವ್ಯಯ, ಅಪವ್ಯಯ, ಅನಗತ್ಯ ಖರ್ಚುಗಳು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತಲೆ ಬಿಸಿಯಾಗಿಬಿಡುತ್ತೆ. ಸ್ವಲ್ಪ ಹುಷಾರು. ಗುರು ಧ್ಯಾನ, ಗುರು ಸ್ಮರಣೆ, ಗುರು ಸನ್ನಿಧಾನ, ಗುರು ದರ್ಶನ ಇವೆಲ್ಲ ಬೇಕು. ಕನ್ಯಾ ರಾಶಿಯವರಿಗೆ
ಪರಿಹಾರ ಏನಪ್ಪ ಅಂತಂದರೆ ಶಿವಸನ್ನಿಧಾನದಲ್ಲಿ ಸ್ವಲ್ಪ ತೊಗರಿ ಮತ್ತು ಹುರುಳಿ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶಿವಸನ್ನಿಧಾನಕ್ಕೆ ಹತ್ತಿರದಲ್ಲಿ ಇದ್ದರೆ ಕೊಡಿ, ಮತ್ತು ಗುರುಸ್ಮರಣೆ ತಪ್ಪದೆ ಮಾಡಿ, ಗುರುವಿನ ದರ್ಶನ ಮಾಡಿ, ಅದು ಕೂಡ ನಿಮಗೆ ಬಲ ಕೊಡುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಫಕೀರಮ್ಮ ಅವರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಫಕೀರಮ್ಮ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. 30 30 1 1 1992. 1992. ಸಮಯ ಎಷ್ಟನ? 10:30. 10:30 ಬೆಳಗ್ಗೆನಾ? ಹಾ, ಬೆಳಗ್ಗೆ ರೀ. ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮಾ. ಫಕೀರಮ್ಮರೇ ನಮಸ್ಕಾರ. 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 ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು. ವಿವಾಹದ ಆಗ್ತಾ ಹಾಂ, ಅದೇ ಆಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದೀರಾ, ಪಾಪ ಏನು ದೋಷ ಅಂತ ನೋಡೋಣ. ನೋಡಿ, ಈಗ ರವಿ ದಶೆಯಲ್ಲಿ ಇವರಿಗೆ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ಇದೇ ನವೆಂಬರ್ ವೇಳೆಗೆ, ಈಗಲೇ ಲೇಟ್ ಆಗಿದೆ ಇಲ್ಲ ಅಂತಲ್ಲ, ಆದರೆ ನವೆಂಬರಲ್ಲಿ ಕಾಲ ಇದೆ, ಖಂಡಿತ ಕೂಡಿ ಬರುತ್ತೆ, ಕಾಲ ಕೂಡಿ ಬರುತ್ತೆ. ವಿವಾಹದ ಅಧಿಪತಿ ಲಾಭದಲ್ಲಿದ್ದಾಗ ಲಾಭ ಉಂಟಾಗುತ್ತೆ, ಆತಂಕ ಬೇಡ. ಇವರಿಗೆ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನ, ಅಥವಾ ಒಂದು ಸಲ ಸಾಧ್ಯವಾದರೆ ತಿರುಪತಿ ಕ್ಷೇತ್ರದಲ್ಲಿ ಅಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಒಂದು ಸಲ ಸಾಧ್ಯವಾದರೆ ಕಲ್ಯಾಣೋತ್ಸವ ಮಾಡಿಸಿ, ಅದು ತುಂಬ ಶೀಘ್ರ ಫಲಕ್ಕೆ ಅದು ಒಂದು ದಾರಿ ಆಗುತ್ತೆ. ಅದು ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಕ್ಷ್ಮಿ ಅವರು ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/12/1991. 23/12 11 ನವೆಂಬರ್. ಓಕೆ, ನವೆಂಬರ್ 11 1991. ಸಮಯ ರಾತ್ರಿ 10 ಗಂಟೆ ಮೇಡಮ್. ರಾತ್ರಿ 10 ಗಂಟೆ. ಏನು ಪ್ರಶ್ನೆ ಇತ್ತು ಮೇಡಮ್? ತುಂಬಾ ಸಾಲಗಳು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮಾ. ಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ ಗುರುಜಿ. ತುಂಬಾ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ನಮಸ್ಕಾರ. ತುಂಬ ಗೊತ್ತಾಯಿತು ನಿಮ್ಮ ಮಾತು ಕೇಳಿದ್ರೆ, ತುಂಬ ಸಾಲದ ಹೊರೆ, ಹಣಕಾಸಿನ ಪರಿಸ್ಥಿತಿ ಅನಾನುಕೂಲವಾಗಿದೆ ಅಂತ ಹೇಳಿದ್ರಿ ತಾವು. ಈಗ ನೋಡಿ, ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಟೈಮ್ ಯಾವುದಕ್ಕೂ ನಾವು ಹೇಗಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಯಾವ ಗ್ರಹದ ಸಮಯ ನಡೀತಾ ಇದೆ ಅದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನಿಮಗೆ ಚಂದ್ರನ ಭುಕ್ತಿ, ಚಂದ್ರ ವ್ಯಯದಲ್ಲಿದ್ದಾನೆ. ಯಾವ ಗ್ರಹ ನಿಮಗೆ ಈಗ ಸಮಯ ನಡೀತಾ ಇದೆ ಅಂದರೆ ಚಂದ್ರನ ಸಮಯ ನಡೀತಾ ಇದೆ. ಆ ಚಂದ್ರ ನಿಮಗೆ ವ್ಯಯದಲ್ಲಿದ್ದಾನೆ. ಹೀಗಾಗಿ ಅತಿಶಯವಾದ ಖರ್ಚು, ಖರ್ಚು, ವೃಥಾ ಖರ್ಚಾಗ್ತಕ್ಕಂಥದ್ದು, ಅಲೆದಾಟಗಳು, ಮನಸ್ಸಿಗೆ ಬೇಸರ, ಇದೆಲ್ಲ ಇದೆ. ಚಂದ್ರ ಮನಸ್ಸಿನ ಅಧಿಪತಿ, ಮನಸ್ಸಿಗೆ ತುಂಬ ನೋವನ್ನು, ಘಾಸಿಯನ್ನು ತಂದು ಕೊಡ್ತಾನೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಲಕ್ಷ್ಮೀ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಲಕ್ಷ್ಮೀ ಸನ್ನಿಧಾನ ಇದೆಯಾ? ಇದ್ದರೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನಕ್ಕೆ ಸ್ವಲ್ಪ ಪ್ರತಿ ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತುಪ್ಪ ದಾನ ಮಾಡಿ. ಎಷ್ಟಾಗುತ್ತೆ ಅಷ್ಟು ತುಪ್ಪ ದೀಪ ಹಚ್ಚಿದ್ರೂ ಆಗುತ್ತೆ. ದಾನ ಮಾಡೋಕ್ಕೆ ತುಪ್ಪ ತರಬೇಕಲ್ಲಪ್ಪ, ತುಪ್ಪ ಕೊಂಡ್ಕೊಳ್ಳೋಕ್ಕಾದ್ರೂ ದುಡ್ಡು ಬೇಕಾಗತ್ತೆ ಪಾಪ. ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ಮಾಡಿ ಪ್ರತಿ ಶುಕ್ರವಾರ 16 ಶುಕ್ರವಾರ ಇದನ್ನು ಮಾಡಿ. ಮತ್ತು ಹತ್ತಿರದಲ್ಲಿ ದುರ್ಗಾ ಸನ್ನಿಧಾನ ಇದ್ದರೆ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ ದುರ್ಗಾ ಸನ್ನಿಧಾನದಲ್ಲಿ. ಇವೆರಡು ನೋಡಿ, ಒಂದು ಸಂಕಟದಿಂದಲೂ ಬಿಡುಗಡೆ ಮಾಡುತ್ತೆ, ಹಣಕಾಸಿಗೆ ದಾರಿಯೂ ಆಗುತ್ತೆ. ಎರಡು ತುಂಬ ಸರಳವಾಗಿದೆ, ತಾವು ಮಾಡಬಹುದು, ಅಷ್ಟು ಸಾಮರ್ಥ್ಯ ಇದೆ ಅಂತ ಅಂದುಕೊಳ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆನಂದ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/10/1986. 5/10/1986. ಸಮಯ ಬೆಳಗ್ಗೆ 8. ಬೆಳಗ್ಗೆ 8 ಗಂಟೆ. ಏನು ಪ್ರಶ್ನೆ ಇತ್ತು ಸರ್? ಆರೋಗ್ಯದ ಬಗ್ಗೆ ಕೇಳಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಆರೋಗ್ಯದ ವಿಚಾರದಲ್ಲಿ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಈಗ ತಮಗೆ ಶನಿ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ವ್ಯಯಾಧಿಪತಿ ನಿಮಗೆ ಲಗ್ನದಲ್ಲೇ ಇದ್ದಾನೆ. ಲಗ್ನಕ್ಕೆ ವ್ಯಯಾಧಿಪತಿಯೋ ಅಷ್ಟಮಾಧಿಪತಿಯೋ ಬಂದು ಸೇರಿದ್ರೆ, ಷಷ್ಠಾಧಿಪತಿಯೋ ಬಂದು ಸೇರಿದ್ರೆ ಆರೋಗ್ಯದಲ್ಲಿ ಏರುಪೇರು ಕಾಣ್ತಕ್ಕಂಥದ್ದು, ಕಣ್ಣಿನ ಬಾಧೆಗಳು, ಕಾಲಿನ ಬಾಧೆಗಳು, ಚರ್ಮ ಸಂಬಂಧಿ ತೊಂದರೆಗಳು, ಇಷ್ಟನ್ನೆಲ್ಲ ಸೂಚಿಸುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಬುಧ ಕವಚವನ್ನು ಕೇಳಿಸ್ಕೊಳ್ಳೋದು. ಪ್ರತಿ ದಿವಸ ನೀವು ಬುಧ ಕವಚ ಕೇಳಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಮತ್ತು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣುವಿಗೆ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ. ಪ್ರತಿ ಬುಧವಾರ ಕೊಟ್ಟು ಒಂದು ನಮಸ್ಕಾರ ಮಾಡಿ, ಒಂದು ಅರ್ಚನೆ ಮಾಡಿಸಿಕೊಂಡು ಬನ್ನಿ. ನೀವು ಹಾಗೆ ಪ್ರತಿ ಬುಧವಾರ 12 ಬುಧವಾರ ಮಾಡಬೇಕು. ನೀವು ಬುಧ ಕವಚವನ್ನು ಕೇಳಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ ಒಂದು 4 ದಿವಸಕ್ಕೆ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಗಾಬರಿ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಶ್ವಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶ್ವಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೆ, ನನ್ನ ಕೆಲಸದ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. 15 ಸೆಪ್ಟೆಂಬರ್ 1995. 15 ಸೆಪ್ಟೆಂಬರ್ 1995. ಸಮಯ 5:25 AM. 5:25 AM. ಕೆಲಸದ ಬಗ್ಗೆ ಅಲ್ವಾ ಪ್ರಶ್ನೆ? ಶಾಸ್ತ್ರಿಗಳಿದ್ದಾರೆ. ನಂದು. ಓಕೆ, ನಿಮ್ ಕೆಲಸದ ಬಗ್ಗೆ ಶಾಸ್ತ್ರಿಗಳ ಜೊತೆ ಮಾತಾಡಿ. ನಮಸ್ಕಾರ ಇವರೇ. ನಮಸ್ಕಾರ ಗುರುಜಿ. ನಾನು ಆಕ್ಚುಲಿ ಈಗ ಸದ್ಯಕ್ಕೆ ಒಂದು ಕೆಲಸದಲ್ಲಿ ಇದನ್ನ ಟೆಂಪ್ರರಿ ಜಾಬ್. ಅದು ಏನು ನನ್ನ ಸ್ಟಡೀಸ್, ನನ್ನ ಡ್ರೀಮ್ ಜಾಬ್ ಪ್ರಿಪರೇಷನ್ಗೋಸ್ಕರ ಅದು ಜಾಯಿನ್ ಆಗಿರೋದು. ಆದ್ರೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ಈಗ ನಾನು ಅದು ಟೆಂಪ್ರರಿ ಜಾಬ್ ಬಿಟ್ರೆ ಸದ್ಯದಲ್ಲಿ ನನಗೆ ಓದೋದಕ್ಕೂ ಅನುಕೂಲ ಆಗುವಷ್ಟು, ಟೈಮ್ ಮ್ಯಾನೇಜ್ ಆಗುವಷ್ಟು ನನಗೆ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ನಂಗೆ ಸಿಗುತ್ತಾ ಗುರುಗಳೇ? ಇದನ್ನ ಬಿಟ್ರೆ, ಈಗ ನಾನು ಮಾಡ್ತಿರೋದು ಬಿಟ್ರೆ. ಆಯ್ತು ನೋಡೋಣ. ಈಗ ನೋಡಿ, ಈಗ ಅಟ್ ಪ್ರೆಸೆಂಟ್ ಈಗ ನಿಮ್ಮ ಕರ್ಮಾಧಿಪತಿ, ನಿಮ್ಮ ವೃತ್ತಿಯ ಅಧಿಪತಿ ಯಾರು ಅಂದರೆ ಶುಕ್ರ. ಅವನ ಸಂಚಾರ ಈಗ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ನೀವೇನು ಬಯಸ್ತಾ ಇದ್ದೀರಾ ಅದು ಖಂಡಿತ ನಿಮಗೆ ಬರುತ್ತೆ. ಆ ಫಲ ನಿಮಗೆ ಖಂಡಿತ ಸಿಗುತ್ತೆ. ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಸ್ವಲ್ಪ ಸುಗಂಧ ಭರಿತ ಪುಷ್ಪ, ಹೂವಿನಿಂದ ಅವರಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಲಕ್ಷ್ಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಬೇಕು. ಇದನ್ನು ನೀವು 8 ಶುಕ್ರವಾರ ಪ್ರಯತ್ನ ಮಾಡಿ. ತುಂಬ ಅನುಕೂಲ ಆಗುತ್ತೆ. ಅಷ್ಟರೊಳಗೆ ನಿಮಗೆ ಕಾರ್ಯಸಿದ್ಧಿ ಆಗಿಬಿಡುತ್ತೆ. ನೀವೇನು ಬಯಸ್ತಾ ಇದ್ದೀರೋ ಅದು ಸಿದ್ಧಿ ಆಗಬೇಕು ಅಂದರೆ 8 ಶುಕ್ರವಾರ ಹೂವಿನಿಂದ, ಪರಿಮಳ ಭರಿತವಾದ ಹೂವು, ಅದನ್ನು ಸಮರ್ಪಣೆ ಮಾಡಿ. ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳ ಇನ್ನು ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಹೇಗಿದೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರನ ಸಂಚಾರ ಇರುವಾಗ ಒಳ್ಳೆ ಚೆನ್ನಾಗಿರುತ್ತದೆ. ಕುಟುಂಬ ಸಹಕಾರ, ಹಣಕಾಸಿನ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ವಿಶಿಷ್ಟ ಕಾರ್ಯಗಳಲ್ಲಿ ಗೆಲುವು, 1 2 ಹಲವು ಫಲಗಳನ್ನು ತುಲಾ ರಾಶಿಯವರು ಈ ಒಂದು ವಾರದಲ್ಲಿ ಪಡೆಯಬಹುದು. ಅಷ್ಟು ಚೆನ್ನಾಗಿದೆ. ಬುಧ ಕರ್ಮಸ್ಥಾನದಲ್ಲಿದ್ದಾಗ ಬೌದ್ಧಿಕವಾಗಿ ನಿಮ್ಮಷ್ಟು ಪ್ರತಿಭಾಶಾಲಿಗಳಿಲ್ಲ. ನೀವು ಕೆಲಸ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗೋ ರೀತಿಯಲ್ಲಿ ಕೆಲಸ ಇರ್ತದೆ. ಆ ರೀತಿಯ ಒಂದು ಶುಭ ಫಲ ಕಾಣಬಹುದು. ದ್ವಿತೀಯದಲ್ಲಿ ಸಂಚರಿಸುವಾಗ ಚಂದ್ರ ಕರ್ಮಾಧಿಪತಿ ದ್ವಿತೀಯ ಧನಸ್ಥಾನದಲ್ಲಿದ್ದಾಗ ನೀವು ಮಾಡಿದ ಕೆಲಸಕ್ಕೆ ದುಪ್ಪಟ್ಟಾದ ಹಣವನ್ನು ಪಡಿಬಹುದು. ಅದರಲ್ಲೂ ಸ್ತ್ರೀಯರಿಗೆ ಬಹಳ ವಿಶೇಷವಾದ ಬಲ. ಚಂದ್ರ ದ್ವಿತೀಯದಲ್ಲಿ ಸಂಚರಿಸುವ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು, ಸಹಕಾರಗಳು, ಹೆಚ್ಚಿನ ಮಾನ್ಯತೆ ಬರುತ್ತೆ. ಅವರೊಂದು ಮಾತು ಕೇಳ್ಕೊಂಡು ಮುಂದುವರಿಯೋದು. ಕುಟುಂಬದವ್ರ ಸದಸ್ಯರಲ್ಲ, ಅವ್ರನ್ನ ಸಲ ಹೆಣ್ಮಕ್ಳನ್ನ ಕೇಳೋಣಪ್ಪ ಮನೆಯಲ್ಲಿ ಅಂತ, ಆ ರೀತಿಯ ಒಂದು ಬಲ, ಬೆಂಬಲ ಇದೆಲ್ಲ ಸಿಕ್ಬಿಡ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ರೀತಿಯ ಈ ವಾರದ ಶುರು ಹೇಗಿರ್ತದಪ್ಪ ಅಂದರೆ ಒಂದು ಸುಖದಾಯಕವಾಗಿರ್ತದೆ. ಒಳ್ಳೆಯ ರೀತಿಯ ಫಲ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿದೆ. ಲಾಭದಲ್ಲಿ ಸಂಚರಿಸುವ ಮಾಂದಿಯಿಂದಾಗಿ ಬಹಳ ವಿಶೇಷವಾದ ಲಾಭ ಉಂಟಾಗುತ್ತೆ. ಸ್ನೇಹಿತರೊಂದಿಗೆ ವಿಹಾರ, ಅವರಿಂದ ಉಪಕಾರ ಆಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಬೆಂಕಿ, ಲೋಹ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಆದರೆ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಬಹಳ ವಿಶೇಷವಾದ ಲಾಭ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಗುರುವಾರ ಮತ್ತು ಶುಕ್ರವಾರ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಅನ್ಯೋನ್ಯ ಭಾವನೆ ಉಂಟಾಗ್ತಕ್ಕಂಥದ್ದು, ಯಾವುದೇ ತಕರಾರುಗಳು ಇಲ್ಲದೆ ಈ ವಾರ ನಾವು ಇದೀವಪ್ಪ ಅನ್ನೋ ರೀತಿಯಲ್ಲಿ ಒಂದು ಇಡೀ ವಾರ ಗಮನಿಸ್ಕೊಂಡ್ರೆ ಹೆಚ್ಚಿನ ಶುಭ ಫಲ ಕಾಣಬಹುದು. ತುಲಾ ರಾಶಿಯವರು ತುಂಬ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ತೊಡಕಿಲ್ಲ ಅಂತಲ್ಲ, ಅದನ್ನು ದಾಟ್ತೀರ, ಏನೂ ತೊಂದರೆ ಇಲ್ಲ. ಅದಕ್ಕೆ ಪರಿಹಾರ ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಸಮರ್ಪಣೆ ಮಾಡಿ. ಇದು ಬಹಳ ವಿಶೇಷವಾದ ಫಲವನ್ನು, ಮತ್ತಷ್ಟು ಬೆಲ್ಲ ಸಿಹಿ ಅಲ್ವ, ನಿಮ್ಮ ಬದುಕನ್ನು ಮತ್ತಷ್ಟು ಸಿಹಿಯಾಗಿಸುತ್ತೆ ಈ ಒಂದು ಸಮರ್ಪಣೆಯಿಂದ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಬೌದ್ಧಿಕ ಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನ, ಮಾನ್ಯತೆ ಸಿಗ್ತಕ್ಕಂಥದ್ದು. ತಂದೆ ಮಕ್ಕಳ ಸ್ವಲ್ಪ ಹೊಂದಾಣಿಕೆ ಚೆನ್ನಾಗಿರ್ತದೆ. ಕೆಲಸ ಕಾರ್ಯಗಳಲ್ಲೂ ತುಂಬ ಅನುಕೂಲದ ವಾತಾವರಣ ಕಾಣ್ತೀರ. ಅಲ್ಲಿ ದಿಗ್ಬಲದಲ್ಲಿದ್ದಾನೆ ಕುಜ. ಹೀಗಾಗಿ ನೀವು ಮಾಡಿದ್ದೇ ಕೆಲಸ, ಅದಕ್ಕೆ ಯಾರೂ ಮತ್ತು ಪ್ರತ್ಯುತ್ತರವಿಲ್ಲ ಮತ್ತು ಮರುಮಾತಿಲ್ಲ, ಆ ರೀತಿಯಲ್ಲಿ ಇರ್ತದೆ ಕೆಲಸ. ಒಂದು ಬಲ ಅದು ತುಂಬ ಚೆನ್ನಾಗಿದೆ. ಚಂದ್ರನು ಕೂಡ ತುಂಬ ಚೆನ್ನಾಗಿರೋದ್ರಿಂದಾಗಿ ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸುವಾಗ ನೀವು ಹೇಗೆ ಅಂದರೆ ದೈವ ನಡೆಸ್ಕೊಂಡು ಕರ್ಕೊಂಡು ಹೋಗುತ್ತೆ, ಆ ರೀತಿಯಲ್ಲಿ ಇರ್ತದೆ. ನೀವು ಮಾಡೋ ಕೆಲಸ ಆಗಿರಬಹುದು, ನಿಮ್ಮ ಎಲ್ಲ ಕಾರ್ಯಕಲಾಪಗಳು ತುಂಬ ಚೆನ್ನಾಗಿ. ಸಂಗಾತಿ ಅಲ್ಲಿ ಶುಕ್ರನ ಬಲವೂ ಚೆನ್ನಾಗಿದೆ, ಅದು ಮಾಲವೀಯವೇ. ಹೀಗಾಗಿ ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡ್ತಕ್ಕಂಥವನು. ಹೀಗಾಗಿ ಒಂದು ರೀತಿಯ ಸಮಾಧಾನಕರ ರೀತಿಯಲ್ಲಿ ಇರ್ತೀರ. ಯೋಚನೆ ಮಾಡೋದು ಬೇಡ. ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ವಾರದಾದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಗುರುಪೌರ್ಣಮಿಯಿಂದ ನೋಡಿ ದ್ವಿತೀಯದಲ್ಲಿ ಸಂಚರಿಸ್ತಾನೆ, ತುಂಬ ಚೆನ್ನಾಗಿದೆ. ಕೃಷಿ, ಭೂ ವ್ಯವಹಾರಗಳಲ್ಲಿ ಲಾಭ, ಸಂಗಾತಿಯಲ್ಲಿ ಅನ್ಯೋನ್ಯತೆ ಮತ್ತು ಅದು ಮುಂದುವರಿತಕ್ಕಂಥದ್ದು. ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಅವಘಡಗಳು ಏರ್ಪಡಬಹುದು. ಅಲ್ಲಿ ಕಾರಣ
ಅಲ್ಲಿ ಮಾಂದಿಯ ಸಂಚಾರ ಆಗುತ್ತೆ. ಗುರುವಾರ ಶುಕ್ರವಾರ ಮಾತ್ರ ಸ್ವಲ್ಪ ಕೆಲಸ ಸ್ಥಳದಲ್ಲಿ ಹುಷಾರಾಗಿರಿ. ಪೊಲೀಸು ಮತ್ತು ಇನ್ಯಾವುದೋ ಅಗ್ನಿಶಾಮಕ ಠಾಣೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಬೆಂಕಿ ವಿಚಾರದ ಸ್ವಲ್ಪ ಅವಘಡಗಳು, ತೊಂದರೆಗಳು ಏರ್ಪಾಡಾಗುವ ಸಾಧ್ಯತೆ ಇರ್ತದೆ, ಹುಷಾರು. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಗುರುವಾರ ಮತ್ತು ಶುಕ್ರವಾರ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಕುಟುಂಬ ಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಮಾನ್ಯತೆ, ಸ್ಥಾನಮಾನ ಇದು ಹೆಚ್ಚಿನದಾಗಿ ಅಂಥದ್ದೊಂದು ಫಲ ನಿಮಗೆ ದಕ್ಕೋದು ಇದೆಲ್ಲ ತುಂಬ ಒಳ್ಳೆಯದು, ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಆಲ್ಮೋಸ್ಟ್ ಹೆಚ್ಚಿನ ಫಲ ಚೆನ್ನಾಗಿದೆ. ಗುರುವಾರ ಶುಕ್ರವಾರ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ನಿಮಗೆ ಬಹಳ ವಿಶೇಷವಾದ ಬಲ ತಂದುಕೊಡುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವ್ಯಯ, ನಷ್ಟ, ಆತಂಕದ ಫಲ ಇದೆ. ವೃತ್ತಿಯಲ್ಲಿ ಅಲದಾಟ, ಕಾರ್ಯಹಾನಿಯನ್ನು ಸೂಚಿಸ್ತಾ ಇದೆ. ಅದಕ್ಕೆ ಕಾರಣ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ, ಕರ್ಮಾಧಿಪತಿ ಬುಧನೂ ಅಷ್ಟಮದಲ್ಲಿದ್ದಾನೆ. ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ದಾಂಪತ್ಯದ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನ. ಮಿತ್ರರ ಜೊತೆಗೆ ನೋಡಿ, ಹಳೆಯ ಮಿತ್ರರಿಂದ, ಹಿರಿಯ ಮಿತ್ರರಿಂದ ಸ್ವಲ್ಪ ಸಹಕಾರ ಕಾಣ್ತೀರಾ. ಅದು ಬಿಟ್ಟರೆ ಉಳಿದ ಹಾಗೆ ಸ್ವಲ್ಪ ನಿಮಗೆ ಅಲದಾಟ, ವ್ಯಯ, ವ್ಯಥೆ, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ಆಪ್ತರ ಜೊತೆಗೆ ಏನೋ ಕಲಹ, ಘರ್ಷಣೆಗಳು ಉಂಟಾಗ್ತಕ್ಕಂಥದ್ದು ಈ ಥರದನ್ನು ಸೂಚಿಸ್ತಾ ಇದೆ. ಧನುರಾಶಿಯವರಿಗೆ ಸ್ವಲ್ಪ ವೀಕ್ ಇದೆ. ವಾರದ ಅಂತ್ಯ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮತ್ತೆ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಕಾರ್ಯಕೌಶಲ್ಯ, ಅನುಕೂಲ, ಜಲಕ್ಷೇತ್ರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು. ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಅದು ಈ ಕ್ಷೇತ್ರಗಳನ್ನು ನೀವು ಅನುಕೂಲ ಅಂದರೆ ಯಾವ್ಯಾವುದು ಅಂತ ನೀವೇ ಯೋಚನೆ ಮಾಡಿಕೊಳ್ಳಿ. ಅದೆಲ್ಲ ಕ್ಷೇತ್ರಗಳದ್ದು ತುಂಬ ಚೆನ್ನಾಗಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಇದೆ. ದೇವರು, ಧರ್ಮ ಕಾರ್ಯಗಳದ್ದು ಸ್ವಲ್ಪ ಹಾನಿ ಬರುತ್ತೆ. ಅಲ್ಲಿ ನೋಡಿ, ಗುರು ಪೌರ್ಣಮಿಯಿಂದ ಅಲ್ಲಿ ಮಾಂದಿ ಸಂಚರಿಸುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಶಿಷ್ಯರ ಬಾಂಧವ್ಯದಲ್ಲೂ ಅಷ್ಟೇ ತೊಡಕು ಬರ್ತಕ್ಕಂಥದ್ದು, ಏನೋ ಅಸಮಾಧಾನ, ಅನ್ಯೋನ್ಯತೆ ಹೊರಟೋಗ್ತಕ್ಕಂಥದ್ದು, ಸಂಶಯ ಬರೋದು, ಇದೆಲ್ಲ ಶುರುವಾಗುತ್ತೆ. ಹಾಗಾಗಬಾರ್ದು ಅಂದರೆ ಗುರು ಪ್ರಾರ್ಥನೆಯನ್ನೇ ಮಾಡಬೇಕು. ಗುರು ಸ್ಮರಣೆ, ಗುರು ಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು, ಈಶ್ವರನ ಪ್ರಾರ್ಥನೆ ಮಾಡೋದು ಇದೆಲ್ಲ ಬೇಕು. ಧನುರಾಶಿಯವರಿಗೆ ಈ ವಾರ ಸ್ವಲ್ಪ ಬಲಹೀನವಾಗಿದೆ. ಧನುರಾಶಿ ಅಧಿಪತಿ ಗುರುವಾಗಿದ್ದಾನೆ. ಗುರುವಿನ ರಾಶಿಗೆ ಹೀಗಾದರೆ ಗುರು ಸ್ಮರಣೆಯೇ ದಾರಿ. ಅದೇ ಒಂದು ನಿಮಗುಳಿದಿರೋ ಉಪಾಯ, ಪರಿಹಾರ. ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ, ಗುರು ಸ್ಮರಣೆ ಮಾಡಿ, ಗುರು ಸೇವೆ ಮಾಡಿ, ಇದು ತುಂಬ ಒಳ್ಳೆಯದು. ಇದು ಧನುರಾಶಿಯವರ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಮಂಜುನಾಥ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 19/11/1998. 19/11/1998 ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ. ಏನ್ ಪ್ರಶ್ನೆ ಇತ್ತು? ಮಗಂದು ಉದ್ಯೋಗದಲ್ಲಿ ಇದ್ದಾನೆ. ಅವ್ನು ಯಾಕೋ ಅಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಇಲ್ಲ, ಅಲ್ಲಿ ಓಲ್ಡ್ ಟೆಕ್ನಾಲಜಿ ಮಾಡ್ತಾನೆ. ಲೇಟೆಸ್ಟ್ ಟೆಕ್ನಾಲಜಿ ಕಲ್ತಿದ್ದಾನೆ. ಅದಕ್ಕೋಸ್ಕರ ಅದು ಮುಂದೆ ಬೇರೆ ಹೋಗ್ತಾ ಇದ್ದಾನೆ. ಅದು ನನಗೆ ಇಷ್ಟ ಇಲ್ಲ ಅವನಿಗೆ. ಅದರಿಂದ ಬೇರೆ ಸಿಗುತ್ತಾ ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವೃತ್ತಿ ಸಮಸ್ಯೆ ಅಂತ ಹೇಳಿದ್ರಿ ಅಲ್ವಾ? ವೃತ್ತಿ ಸಮಸ್ಯೆ. ವೃತ್ತಿಗೆ ಹೋಗ್ತಾ ಇದ್ದಾನೆ ಅವನು. ಮುಂಚೆ ವರ್ಕ್ ಮಾಡ್ತಾ ಇದ್ದ. ಕ್ಯಾಬ್ ಜಮೀನಿಗೆ 1 ತಿಂಗಳಿಂದ ಹೋಗ್ತಾ ಇದ್ದಾನೆ. ಅದೇ ಕ್ಯಾಬ್ ಜಮೀನಲ್ಲಿ ಅವ್ನು ಮಾಡ್ತಾ ಇರೋ ಲೇಟೆಸ್ಟ್ ಟೆಕ್ನಾಲಜಿ. ಅವನು ಹೋಗ್ತಾ ಈಗ ಅಪಾಯಿಂಟ್ ಮಾಡಿದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಇಷ್ಟ ಇಲ್ಲ. ಓಲ್ಡ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿಲಿ ಮಾಡ್ತಾ ಇದ್ದಾನೆ. ಅವ್ನು ಓಲ್ಡ್ ಟೆಕ್ನಾಲಜಿ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ. ಅವ್ನಿಗೆ ಇಷ್ಟ ಇಲ್ಲ, ಬಿಡಬೇಕು ಅಂತಿದ್ದಾನೆ. ಬೇರೆ ಸಿಗುತ್ತಾ ಬಿಟ್ರೆ? ಈಗ ಪ್ರಯತ್ನ ಮಾಡಬಹುದು, ಅವಕಾಶ ಇದೆ. ಪ್ರಯತ್ನ ಮಾಡಲಿ. ಅದಕ್ಕೆ ಅವರಿಗೆ ಶೀಘ್ರದಲ್ಲಿ ಫಲವೂ ಉಂಟಾಗ್ಬಿಡುತ್ತೆ. ಹೀಗಾಗಿ ಸುಲಭವಾಗಿದೆ, ಸರಳವಾಗಿದೆ, ಅನುಕೂಲ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಇಷ್ಟೇ ಪರಿಹಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲೋಕೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/3/2008 ಮೇಡಮ್. 12/3/2008. ಸಮಯ ಬೆಳಗ್ಗೆ 7:24 ಮೇಡಮ್. 7:24 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಈಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಗಳೇ, ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಈಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಮುಂದೆ ಹೇಗಿರುತ್ತೆ ಅಂತ ಬೇಕು ಗುರುಜಿ. ಅವ್ನು ಸ್ವಲ್ಪ ಓದ್ತಾ ಇದ್ದಾನೆ, ಬಟ್ ಸ್ವಲ್ಪ ಯಾಕೋ ಮಾಡ್ತಾ ಇದ್ದಾನೆ. ಇಲ್ಲ ನೋಡಿ, ಈಗ ಇವರಿಗೆ ಕುಜ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಜನವರಿವರೆಗೆ ಈ ಥರ ತೊಂದರೆ ಇದೆ. ಜನವರಿ ನಂತರ ಗುರು ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಮುಂದಿನ ಜನವರಿ ಬರ್ತದಲ್ಲ, ಅಲ್ಲಿ 2026 ಜನವರಿಯಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಹತ್ತಿರದಲ್ಲಿ ಯಾವುದೋ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯನ ಇವರ ಹೆಸರಿನಲ್ಲಿ ಇವರೇ ಹೋದರೆ ತುಂಬ ಒಳ್ಳೆಯದು. ಯಾರಿಗೆ ಫಲ ಬೇಕೋ ಅವ್ರು ಹೋದರೆ ಭಗವಂತನ ಅನುಗ್ರಹ ಭಾಳ ಬೇಗ ಆಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ, ಪಂಚಾಮೃತ ಸೇವೆಯನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಲಿ.
ಅದನ್ನು ನಿರಂತರವಾಗಿ ಜನವರಿವರೆಗೆ ಅದನ್ನು ತಪ್ಪದೆ ಪ್ರತಿ ಮಂಗಳವಾರ ಹೋಗಿ ಬರಲಿ. ಅದರಿಂದ ತುಂಬ ನೋಡಿ ಉಪಕಾರವಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ನೋಡೋಣ. ಮಕರ ರಾಶಿಯಿಂದ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರನ ಬಲ ಲಾಭದಲ್ಲಿದ್ದರೆ ತುಂಬ ಒಳ್ಳೆಯದು. ಸಂಗಾತಿ ವಿಚಾರದಲ್ಲಿ ಸಮಾಧಾನ, ಲಾಭ, ಅವರಿಂದಾಗಿ ಅನುಕೂಲಗಳು. ಮನೆಗಳಲ್ಲಿ ಸಂಗಾತಿ ಪರಸ್ಪರ ಸಹಕರಿಸಿಬಿಟ್ರೆ ಒಂದು ವಾಟರ್ ಬಾಟ್ಲಿಗೆ ನೀರು ತುಂಬೋದು ಆಗುತ್ತೆ. ಅದು ಅದರ ಮಟ್ಟಿಗೆ ಹೆಚ್ಚಿನ ಉಪಕಾರ. ಆ ಥರದ್ರಿಂದ ಹಿಡಿದು ದೊಡ್ಡ ಉಪಕಾರದವರೆಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಹಾಲು ಹೈನುಗಾರರಿಗೂ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಕೃಷಿ ಜಲಜಾಂಗನ ಆಶ್ರಯಾಶ್ಚ ಅಂತ ಹೇಳುತ್ತೆ. ಕೃಷಿಗೆ ಸಂಬಂಧಿಸಿದ ಹಾಗೆ, ಸ್ತ್ರೀಯರ ಉಡುಗೆ ತೊಡುಗೆಗಳಿಗೆ ಸಂಬಂಧಿಸಿದ ಹಾಗೆ, ಮತ್ತು ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ತುಂಬ ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಅದನ್ನು ಸೂಚಿಸ್ತಾ ಇದೆ. ಅಧಿಕಾರದ ಲಾಭವೂ ಸಿಗುತ್ತೆ ಸ್ತ್ರೀಯರಿಗೆ. ನಿಮ್ಮ ಪಾರುಪತ್ಯದಲ್ಲಿ ಕೆಲಸ ಕಾರ್ಯಗಳು ನೆರವೇರ್ತಕ್ಕಂಥದ್ದು, ಹೊಸ ಪ್ರಯತ್ನವೂ ಆಗಬಹುದು. ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಇನ್ನು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಶುಕ್ರ ಇದ್ದರೆ ಪ್ರತಿಭಾಶಾಲಿಗಳಾಗಿರ್ತಾರೆ ಹೆಣ್ಣುಮಕ್ಕಳು. ಆ ಪ್ರತಿಭೆಗೆ ನಿಮಗೆ ಒಂದು ಗೌರವ, ಸನ್ಮಾನ ಈ ಥರದ್ದು ಸಿಗ್ತಕ್ಕಂಥದ್ದು ಆಗಬಹುದು. ಇದೆಲ್ಲ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ವಾರದ ಆದಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುಪೌರ್ಣಿಮೆ ವೇಳೆಗೆ ಅಷ್ಟಮಕ್ಕೆ ಮಾಂದಿ ಸಂಚರಿಸುವಾಗ ಸ್ವಲ್ಪ ವ್ಯಯ, ಅಲೆದಾಟ, ಮನಸ್ಸಿಗೆ ಬೇಸರ, ಖಿನ್ನತೆ, ದುಃಖ, ಅಪಮಾನಗಳಾಗ್ತಕ್ಕಂಥದ್ದು. ಸಭೆಗಳಲ್ಲಿ ಯಾರೋ ನಿಂದಿಸಿಬಿಡ್ತಾರೆ, ಅದು ನಿಮಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ಮನೆಯಲ್ಲೇ 4 ಜನ ಇದ್ದಾಗ ಅದೇ ಸಭೆ, ಅಲ್ಲೇ ಮನಸ್ಸಿಗೆ ಬೇಸರ, ಈ ಥರದ್ದೆಲ್ಲ ಇದೆ. ವಸ್ತು ಕಳುವಾಗ್ತಕ್ಕಂಥ ಸಾಧ್ಯತೆ, ನಷ್ಟ. ಸ್ವಲ್ಪ ಗುರುವಾರ ಶುಕ್ರವಾರ ನೀವು ಬಹಳ ಎಚ್ಚರಿಕೆಯಿಂದ ಬೇರೆ. ಗುರುಪೌರ್ಣಿಮೆ ದಿವಸ ಹೇಗಂದ್ರೆ ಹಾಗೆ ವರ್ತನೆ ಮಾಡೋ ಹಾಗಿಲ್ಲ. ಬಹಳ ಗಂಭೀರವಾಗಿರಬೇಕು ಮತ್ತು ನೀವು ಬಹಳ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಗೋಬೇಕು. ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ವಾದ ಘರ್ಷಣೆಗಳಲ್ಲಿ ತೊಂದರೆಗಳು, ತಕರಾರುಗಳು ಇರುತ್ತೆ. ಹೀಗಾಗಿ ವಾರಾಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ವಾರದ ಆದಿಯಲ್ಲಿದ್ದ ಸಂತೋಷ, ಸಮಾಧಾನ, ಸೌಖ್ಯತೆಗಳು ವಾರದ ಅಂತ್ಯದಲ್ಲಿ ಸ್ವಲ್ಪ ಕುಸಿದು ಹೋಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಜೊತೆಗೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಅದು ಬೇಕು, ಇದು ಬೇಕು, ಎರಡೂ ಮಾಡೋದ್ರಿಂದ ಸ್ವಲ್ಪ ಉಪಕಾರ ಉಂಟಾಗುತ್ತೆ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚರಿಸದೆ ವೃತ್ತಿಯಲ್ಲಿ ಜಯ, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಸಂಗಾತಿಯಿಂದ ಬೌದ್ಧಿಕ ಸಲಹೆಗಳು ಸಿಗುತ್ತೆ. ಹೀಗಲ್ಲ, ಹೀಗೆ ಮಾಡುವಂದರೆ ಅದನ್ನು ತೊಗೊಂಡ್ರೆ ಬಹಳ ಒಳ್ಳೆಯದು. ಅದರಿಂದ ಅನುಕೂಲ ಉಂಟಾಗುತ್ತೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಈ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಕಣ್ಣು, ತಲೆನೋವಿನ ಬಾಧೆ ನಿಮ್ಮನ್ನು ಕಾಡಬಹುದು. ಹುಷಾರು. ಮತ್ತು ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ತೊಂದರೆಗಳು ಕಾಣುವ ಸಾಧ್ಯತೆ ಇರ್ತದೆ. ಹುಷಾರು. ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಕೃಷಿ ಈಗ ಅದಕ್ಕೆ ದಾರಿ ಅಂದರೆ ಆ ಒಂದು ಕಾಲ, ಆ ಕೆಲಸಗಳಲ್ಲಿ ಒಂದು ಸಣ್ಣ ಪ್ರಯತ್ನವೂ ಕೂಡ ವಿಶೇಷ ಫಲ ಕೊಟ್ಬಿಡ್ತಾ, ಆ ಖುಷಿ ಕೊಡುತ್ತೆ ನಿಮಗೆ. ಅದು ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಲಾಭದಲ್ಲೂ ವೇದದಲ್ಲಿ ಎರಡೂ ಕಡೆ ಸಂಚರಿಸ್ತಾನೆ. ಹೀಗಾಗಿ ಹೆಚ್ಚಿನ ಲಾಭ ಚೆನ್ನಾಗಿದೆ. ಕೊನೆಯಲ್ಲಿ ಮಾತ್ರ ಸ್ವಲ್ಪ ವ್ಯಯ, ಅಲೆದಾಟ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ಲಾಭ ಇದೆ, ಅದನ್ನು ಗಮನಿಸಬೇಕಲ್ಲ. ಹೀಗಾಗಿ ಶುಭ ಫಲ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ, ಅಸಮಾಧಾನ, ವ್ಯಾಪಾರಿಗಳಿಗೆ ಮೋಸ ಆಗೋ ಸಾಧ್ಯತೆ ಇವುಗಳನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರ ಲೋಹ ವ್ಯಾಪಾರಿಗಳು ಮತ್ತು ಬಂಗಾರದ ಅಂಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹಳ ಹುಷಾರಾಗಿರಿ. ವಿದೇಶ ಪ್ರಯಾಣಕ್ಕೆ ತೊಂದರೆ ಉಂಟಾಗೋ ಸಾಧ್ಯತೆ, ಅದರ ಕಡೆಗೆ ಸ್ವಲ್ಪ ಅಂದರೆ ಎಚ್ಚರಿಕೆ ಬೇಕು. ಅದನ್ನೆಲ್ಲ ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕುಂಭರಾಶಿಯವರಿಗೆ ಶಿವ ಸನ್ನಿಧಾನದ ಸ್ವಲ್ಪ ಬೆಲ್ಲ ಹುರುಳಿ ಸಮರ್ಪಣೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಈ ತೊಡಕಿದೆಯಲ್ಲ, ಇದರಿಂದ ಹೊರಗೆ ಬಂದುಬಿಡ್ತೀರ. ಇದನ್ನು ಪ್ರಯತ್ನ ಮಾಡಿ. ಯಾವ ದಿವಸಪ್ಪ ಅಂತಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ದೈವಾನುಕೂಲ, ದೈವ ಚಿಂತನೆ, ಧರ್ಮ ಕಾರ್ಯಗಳಲ್ಲಿ ಗೆಲುವು, ಹಿರಿಯರಿಂದ ವೃತ್ತಿಯಲ್ಲಿ ಹಿರಿಯರಿಂದ ಗೌರವ ಸಿಗ್ತಕ್ಕಂಥದ್ದು, ಉತ್ತಮ ಸ್ಥಾನಮಾನ, ಮಾನ್ಯತೆಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಒಂದು ಮನಸ್ಸು ಧರ್ಮ ಕಾರ್ಯಗಳಲ್ಲಿ, ಧರ್ಮ ಚಟುವಟಿಕೆಗಳಲ್ಲಿ, ಸಜ್ಜನರ ಸಹವಾಸದಲ್ಲಿ ಆಸಕ್ತಿಯಾಗುತ್ತೆ. ಅದೇ ದೊಡ್ಡದು. ಅಂಥದ್ದೊಂದು ಆಸಕ್ತಿ ಬೆಳೆದ್ರೇ ಅದೇ ಪುಣ್ಯ ಅಂತ. ಆ ರೀತಿಯ ಒಂದು ಒಳ್ಳೆಯ ಕಾರ್ಯಗಳಾಗುತ್ತೆ. ಕ್ಷೇತ್ರ ದರ್ಶನ ಆಗಬಹುದು. ಯಾವುದೋ ಒಂದು ಒಳ್ಳೆಯ ಕ್ಷೇತ್ರ ದರ್ಶನ ಮಾಡಿಬರೋಣ ಅಂತ ಕುಟುಂಬದವರು ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲೂ ಬಲ ಇದೆ ನಿಮಗೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸಿಗ್ತಕ್ಕಂಥದ್ದು. ಸ್ವಲ್ಪ ದೇಹಕ್ಕೆ ಬೆಂಕಿ ತಗಲಿ ಏನೋ ಗಾಯ ಸುಟ್ಟೋದು, ಈ ಥರದ್ದೇನೋ ಒಂದು ತೊಂದರೆ ಆಗೋ ಸಾಧ್ಯತೆ ಇದೆ. ಲೋಹ, ಕಬ್ಬಿಣವೋ ಮತ್ತೊಂದೋ ಚಾಕು ಈ ಥರದ್ದೇನೋ ತರಚೋದು, ಈ ಥರದ್ದು ಒಂದು ಲಕ್ಷಣ ಅದನ್ನು ಸೂಚಿಸ್ತಾ ಇದೆ. ಅದ್ರ ಕಡೆ ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಳು ಅಡುಗೆ ಮನೆಯಿಂದ ಹಿಡಿದು ಹೊರಗಿನ ಕೆಲಸಗಳು ಇತ್ಯಾದಿವರೆಗೆ ಕೆಲಸ ಕಾರ್ಯಗಳಲ್ಲೂ, ಈಗ ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲೆಲ್ಲ ಇರ್ತಾರಲ್ಲ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಪಾಪ, ಅಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಅದನ್ನು ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ
ಸ್ನೇಹಿತರು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ, ಬುದ್ಧಿಬಲ ತುಂಬ ಚೆನ್ನಾಗಿರುತ್ತದೆ, ಹಣಕಾಸಿನ ವ್ಯಾಜ್ಯಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಹುಷಾರು. ಏನು ಅಂಥ ಪ್ರಮಾದ ಅಲ್ಲ, ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೇನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಇದು ಬಹಳ ವಿಶೇಷವಾದ ಫಲ ಕೊಡುತ್ತೆ. ಗುರುಪೌರ್ಣಮಿ ದಿವಸ ಗುರುಸ್ಮರಣೆ, ಗುರುವಿನ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಗುರುಗಳ ದರ್ಶನ ಮಾಡಿ, ಅದು ಕೂಡ ಬಲ ಕೊಡುತ್ತೆ. ಇದು ಮೀನರಾಶಿವರೆಗಿನ ಫಲ. ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸೌಭಾಗ್ಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಭಾಗ್ಯ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/6/1991. 16/6/1991. ಸಮಯ ಬೆಳಗ್ಗೆ 9 ಗಂಟೆ ಮೇಡಮ್. ಬೆಳಗ್ಗೆ 9 ಗಂಟೆನಾ? ಏನ್ ಪ್ರಶ್ನೆ ಇತ್ತು? ನಾವು ಮನೆ ಕಟ್ಟೋ ಬಗ್ಗೆ ಕೇಳಬೇಕಾಗಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸೌಭಾಗ್ಯ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ಮನೆ ಕಟ್ಟುವ ಯೋಗ ಇದೆಯಾ ಅಂತಲ್ವಾ? ಹೌದು. ಆ ಒಂದು ಭಾಗ್ಯ, ಸೌಭಾಗ್ಯ ನಿಮ್ಮ ಹೆಸರು, ಆ ಮನೆ ಭಾಗ್ಯ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈಗ ಶುಕ್ರ ದಶೆಯಲ್ಲಿ ತಮಗೆ ಬುಧ ಭುಕ್ತಿ ನಡೀತಾ ಇದೆ. ಶುಕ್ರ ದಶೆ ನಡೀತಾ ಇರುವ ಸಂದರ್ಭದಲ್ಲಿ ಶುಕ್ರ ನಿಮಗೆ ಚತುರ್ಥಾಧಿಪತಿ, ಮನೆಯನ್ನು ಯಾರು ತಂದು ಕೊಡಬೇಕು ಆ ಅಧಿಪತಿ, ಅವನ ಕಾಲದಲ್ಲಿ ಮನೆ ಆಗುತ್ತೆ, ಯೋಚನೆ ಮಾಡಬೇಡಿ. ನಂಗೆ ಅನಿಸುತ್ತೆ 2029 ವೇಳೆಗೆ ನಿಮಗೆ ಮನೆಯ ಅವಕಾಶ ಇದೆ, ಇನ್ನೂ ಕಾಲ ಇದೆ, ಅಷ್ಟು ಕಾಲದೊಳಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗಲಿ, ಆ ಗೃಹಲಕ್ಷ್ಮಿ ನಿಮಗೆ ಅನುಕೂಲ ಮಾಡಿಕೊಡಲಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ? ಒಂದು ವಿಶೇಷವಾದ ಮಂತ್ರ. ನಾವು ಸಾಮಾನ್ಯವಾಗಿ ಪ್ರತಿ ವಾರ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ಒಂದು ಮಂತ್ರವನ್ನು ನೋಡ್ತೀವಿ. ಈ ಬಾರಿ ಗಮನಿಸಿ, ಒಂದು ಸರ್ವಬಾಧ ನಿವಾರಣೆಗಾಗಿ ಇರತಕ್ಕಂಥ ಬಹಳ ವಿಶೇಷವಾದ ಮಂತ್ರ. ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿವ ಸ್ಮರನ್ ಮಮೈತ ಚರಿತಂ ನರೋ ಮುಚ್ಚೇತ ಸಂಕಟಾತ್. ಇದು ಸಪ್ತಶತಿಯ ಒಂದು ಮಂತ್ರ. ತುಂಬ ಕಷ್ಟದಲ್ಲಿ, ತುಂಬ ಸಂಕಟದಲ್ಲಿ, ತುಂಬ ವ್ಯಥೆಯಲ್ಲಿದ್ದೀನಿ, ದಾಟ್ಲಿಕ್ಕೆ ಹೇಗಪ್ಪ ಅನ್ನುವಷ್ಟು ನೋವಿದೆ, ವ್ಯಥೆ ಇದೆ, ಬಂಧನವಿದೆ ಅನ್ನೋ ಸಂದರ್ಭದಲ್ಲಿ ಇದನ್ನು ಹೇಳಿಕೊಂಡ್ರೆ ನೋಡಿ, ಅದರಿಂದ ಸುಲಭವಾಗಿ ಹೊರಗೆ ಬರ್ತೀರಾ. ಮುಚ್ಚೇತ ಸಂಕಟದಿಂದ ಹೊರಗೆ ಬರ್ತಕ್ಕಂಥ ಒಂದು ಬಹಳ ವಿಶೇಷವಾದ ಪರಿಹಾರ. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳಿ. ನಿಮಗೆ ಯಾವ ರೀತಿಯ ಸಂಕಟ ಇದೆಯೋ ನಿಮಗೇ ಗೊತ್ತು. ಆ ಸಂಕಟದಿಂದ ಹೊರಗೆ ಬರುವ ಬಹಳ ಫಲಪ್ರದವಾದ ಮಂತ್ರ. ಇದನ್ನು 28 ಬಾರಿ ಹೇಳಿಕೊಂಡ್ರೆ ಆ ಕ್ಷಣಕ್ಕಾಗಿರೋ ಸಂಕಟದಿಂದ ಹೊರಗೆ ಬಂದುಬಿಡ್ತೀರ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಹಾಗೆ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಟ್ರಿ. ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.